ಹಾಯ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಸ್ವಾಗತ ಕೋರ್ತಾ, ನಿಮ್ಗೆ ಅನಿಸ್ತಿರೋದು ಧರ್ಮಣ್ಣ ಯಾಕೆ ಹಿಂಗೆ ಕೂತಿಯೇನೆ ಮತ್ತು ಇಲ್ಲಿ ಕೂತಿಯೇನೆ ಅಂತ. ಏನು ಮಾಡೋಕ್ಕಲ್ಲ, ನಿಮ್ಮ ಹಣೆ ಬರ. ಇವತ್ತು ನಾನೇ ಆ್ಯಂಕರ್, ಏನೇ ತಪ್ಪಾದರೂ ಒಟ್ಟಿಗೆ ಹಾಕೊಂಬಿಡಿ. ಈಗ ನಾನು ಯಾಕೆ ಆ್ಯಂಕರ್ ಮಾಡ್ತೀನಿ, ನನಗೊಂದು ಹೆಮ್ಮೆ ಇದೆ ಈ ಸಿಚುವೇಶನಲ್ಲಿ. ಅದು ನಮ್ಮ ಉಪಾಧ್ಯಕ್ಷ ಟೀಮ್ನ ಕರ್ಕೊಂಡ್ಬಂದಿದ್ದೀನಿ ವಿಶೇಷವಾಗಿ. ಅದರಲ್ಲಿ ಉಪಾಧ್ಯಕ್ಷರು ರೊಚ್ಚಿಗೆತ್ ಕೂತಿದ್ದಾರೆ. ಇನ್ನ ನಮ್ಮ ಹೀರೋಯಿನ್ ಮೇಡಮ್ ಪಂಚಗಿಂಚ ಹಾಕೊಂಡು ಬೆಚ್ಚಿ ಹಾಕೊಂಡು ಕೂತಿದ್ರೆ ಅದು ರೊಚ್ಚಿಗೆಡೋದು ಧರ್ಮಣ್ಣ. ಈಗ ಹೇಳ್ತೀವಿ. ಈಗ ನಮ್ಮ ಡೈರೆಕ್ಟರ್ ಸರ್ ಕೂತಿದ್ದಾರೆ. ಹಾಗೆ ಮೊದಲನೇ ಬಾರಿಗೆ ಚಿಕ್ಕಣ್ಣ ಸರ್ ಮತ್ತೆ ಮೊದಲನೇ ಬಾರಿಗೆ ಹೀರೋಯಿನ್ ಆಗಿ ಎಂಟ್ರಿ ಆಗ್ತಿರೋ ಮಲೈಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೆಲ್ಲ ಕೇಳೋದ್ರ ಜೊತೆಗೆ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ತೀನಿ ಅಣ್ಣವ್ರನ್ನ. ಯಾಕೆ ಅವ್ರನ್ನ ಇಂಟ್ರೊಡಕ್ಷನ್ ಅವ್ರು ಫಸ್ಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸುಮಾರು ಕಾರಣಗಳಿದೆ. ಆ ಕಾರಣ ಏನಂತಂದ್ರೆ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಅವರು. ಯಾಕೆಂದ್ರೆ ಒಬ್ರು ಗಾರೆ ಕೆಲಸ ವಿವಿಧ ಹುದ್ದೆಗಳನ್ನೆಲ್ಲ ಮಾಡಿ ಫೈನಲಿ ಕಾಮಿಡಿ ಆಕ್ಟರ್ ಆಗಿ ಈಗ ಹೀರೋ ಆಗಿ ಎಂಟ್ರಿ ಆಗ್ತಿರೋದು ಸುಮಾರು ಜನಕ್ಕೆ, ನನ್ನಂತರಿಗೂ ಕೂಡ ಒಂದು ಇನ್ಸ್ಪಿರೇಷನ್. ಮೊದಲನೇ ಬಾರಿಗೆ ಒಂದು ಅದ್ಭುತವಾದ ಕಥೆಯನ್ನು ಹಿಡ್ಕೊಂಡು ಎಂಟ್ರಿ ಆಗ್ತಾರೆ ಉಪಾಧ್ಯಕ್ಷರ ಮೂಲಕ ಇಡೀ ಕರ್ನಾಟಕಕ್ಕೆ. ಅವ್ರನ್ನ ಕೇಳೋಣ. ಅಣ್ಣ, ಹೇಗಿತ್ತು ನಿಮ್ಮ ಜರ್ನಿ? ಕೊಟ್ರೆ ನಾ ಮಾತಾಡಕ್ಕೆ ಹೆಂಗನ್ಸುತ್ತೆ ಅಂತ ಇನ್ನೊಂದು 1/4 ಗಂಟೆ ಧರ್ಮಣ್ಣನೇ ಮಾತಾಡ್ತಾನೆ ಅನ್ಕೊಂಡಿದ್ದೆ. ಖುಷಿ ಅದೆಲ್ಲ ಒಂದು ಕಡೆ ಇದ್ರೆ ಧರ್ಮಣ್ಣ, ಇದರಲ್ಲಿ ಟೆನ್ಷನ್ನು ಯಾಕೆಂದ್ರೆ ಜಾಸ್ತಿ ಇದೆ. ಬರ್ತಾ ಬರ್ತಾ ಈಗ ಹತ್ರ ಬರ್ತಾ ಈಗ ಜನವರಿ 26ಕ್ಕೆ ರಿಲೀಸು. ಆ ಒಳಗಡೆನೆ ಒಂದು ಧೈರ್ಯ ಅಂತೂ ಇದೆ. ಯಾಕಂದ್ರೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ, ಧೈರ್ಯ ಎಲ್ಲ ಇದೆ. ಆದ್ರೂ ಫಸ್ಟ್ ಟೈಮ್ ಅಲ್ವಾ, ಮೊದಲ ಹೆಜ್ಜೆ ಅಂಬೆಗಾಲು ಇಟ್ಕೊಂಡು ಬರ್ತಾ ಇದೀವಿ. ಅವಾಗ ಎಲ್ಲಿ ಬೀಳ್ತೀವೋ ಜಾರ್ತೀವೋ ಎಡುತ್ತೀವೋ ಅನ್ನೋದೊಂದು ಇರುತ್ತಲ್ಲ, ಆ ಥರದೊಂದು ಟೆನ್ಷನ್ ಇದೆ. ಅದು ಬಿಟ್ರೆ ಆ ಟೆನ್ಷನ್ ಅರ್ಧ ಯಾವಾಗ ಕಡಿಮೆ ಆಗೋಯ್ತು ಅಂದರೆ, ಪೂರ್ತಿ 100% ಟೆನ್ಷನ್ ಇತ್ತು. ಯಾವಾಗ ಕಡಿಮೆ ಆಯ್ತು ಆ ಟೆನ್ಷನ್ ಅಂದರೆ, ಈಗ ನಾವು ಒಂದೊಂದು ಸಾಂಗ್ಗಳು ಬಿಟ್ಟಾಗ, ಒಂದು ಸಿನಿಮಾ ಕಂಟೆಂಟ್ನ ನಾವು ಬಿಟ್ಟಾಗ ಅದಕ್ಕೆ ಜನ ರೆಸ್ಪಾಂಡ್ ಮಾಡಿದ ರೀತಿ ನೋಡಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಕೊಟ್ಟರು, ಪಾಸಿಟಿವ್ ರಿವ್ಯೂಸ್ ಬಂತು. ಒಂದು ನಮ್ಮದು ಮೆಲೋಡಿ ಸಾಂಗು ಅದು ತುಂಬ ದೊಡ್ಡ ಹಿಟ್ಟು ಮಾಡಿದ್ರು. ಅದೆಲ್ಲ ನೋಡಿದಾಗ ಓಕೆ ಗುರು, ಒಂದು ಲೆವೆಲ್ಗೆ ನಮ್ಮದು ಉಪಾಧ್ಯಕ್ಷ ಸಿನಿಮಾದೆಲ್ಲನೂ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಒಂದು ಅರ್ಧ ರಿಲೀಫ್ ಆಗಿದೆ. ಇನ್ನು 50% 26 ತನಕ ಅದು ಇದ್ದಿದ್ದೆ ಟೆನ್ಷನ್. ನಿಮಗೆ ಟೆನ್ಷನ್ ಆದಾಗ ತುಂಬಾ ಆತ್ಮೀಯರಿಗೆಲ್ಲ ಫೋನ್ ಮಾಡಿ ನಿಮ್ಮ ಮನಸ್ಸಿನ ಮಾತು ಹಂಚ್ಕೊಂತೀರಾ ಅಂತ ನಮಗೆ ವಿಶೇಷವಾಗಿ ಬಂದಿದೆ. ಯಾರ್ಯಾರಿಗೆ ಫೋನ್ ಮಾಡಿ ಏನೇನು ಹಂಚ್ಕೊಂಡ್ರಿ? ಇವೊಬ್ರು ಧರ್ಮಣ್ಣ ಅಂತಿದ್ದಾರೆ. ನಿಮಗೂ ನಿಮ್ ಜೊತೆನೂ ಮಾತಾಡಿದೀನಿ. ಇಲ್ಲ, ಈಗ ನಮ್ಮ ಸ್ನೇಹಿತರುಗಳದ್ದು ಈಗ ಯಶಸ್ಸೂರಿ ಆಗ್ಬೋದು, ಅಭಿ ಆಗ್ಬೋದು, ಧನ್ವೀರ್ ಆಗ್ಬೋದು, ಅವ್ರದ್ದೆಲ್ಲ ಒಂದೊಂದು ಸಿನಿಮಾ ರಿಲೀಸ್ ಆಯ್ತಲ್ಲ, ಆದಾಗೆಲ್ಲ ಹಿಂಗೆ ಏನ್ ಫೀಲು, ಹೆಂಗಿರುತ್ತೆ. ನಂದು ಮೊದಲನೇದಲ್ವಾ, ಅವ್ರದೆಲ್ಲ ಅನುಭವ ನಿಮ್ನು ಸೇರಿ ಒಂದು ಹಿಂಗೆ. ಆಗ ಯಾವ ಹೀರೋಗಳದ್ದು ರಿಲೀಸ್ ಆಗುತ್ತೆ ಅವ್ರ ಜೊತೆ ಫೋನ್ ಮಾಡಿ ಮಾತಾಡಿ ಮಾತಾಡಕ್ ಬಂದಿದ್ದು ಅದು ಚೆನ್ನಾಗಿತ್ತು. ಅಂದ್ರೆ ಒಳಗೆ ಅದೊಂದೇನೋ ಅದ್ಭುತ ಮಾಡಿದಾಗ ಏನು ಆಗ್ದಂಗಿದ್ರು ಏನಾಗುತ್ತೋ ತಳಮಳ ಇದೆಯಲ್ಲ, ಅದನ್ನ ಹೆಂಗ್ ಹೇಳ್ಕೋಬೇಕು, ಮತ್ತೆ ಪದಗಳು ಬರಲ್ಲ, ಏನೇನು ಕೇಳ್ಕೋಬೇಕು ಏನೇನು ಹೇಳ್ಕೋಬೇಕು ಅಂತ. ಅವಾಗ ತುಂಬಾ ಅಂದ್ರೆ ಅವ್ರು ಒಳಗಿರೋದು ಅಷ್ಟು ಗಟ್ಟಿ ಇತ್ತು. ಆ ಸಿನಿಮಾ ಬಗ್ಗೆ ಆಗ್ಲಿ, ನೆಕ್ಸ್ಟ್ ನಾವು ಅದನ್ನ ರೀಚ್ ಮಾಡಿಸ್ಲೇಬೇಕು ಅನ್ನೋ ಒಂದು ತುಡಿತಾ ಇತ್ತಲ್ಲ, ಅದು ಅದ್ಭುತವಾಗಿತ್ತಣ್ಣ. ಕರೆಕ್ಟ್ ಆಗಿ ಹೇಳಿದಾರ ಮಾಡ. ಹಂಗೇಳ ಏನೇನ್ ಹೇಳದ್ನ, ಒಳಗಿರೋದು ತುಂಬಾ ಮಾಡಿದ್ರು ಚೆನ್ನಾಗಿರುತ್ತೆ. ಹಿಂಗೆ ಫಸ್ಟ್ ಟೈಮ್ ಆಂಕರ್ ಅವರು ಎಕ್ಸೈಟ್ಮೆಂಟ್ ಗಟ್ಟಿ ಇತ್ತು, ಸೇರಿಸ್ತಾ ಇಲ್ಲ ಅವರು. ಅವ್ರೊಳಗೆ ಒಂದು ಗಟ್ಟಿಯಾದ ಮನಸ್ಸಿನ ನಿರ್ಧಾರ ಇತ್ತು, ಒಂದು ಗಟ್ಟಿಯಾದ ಮಾತುಗಳಿತ್ತು. ಅಂದ್ರೆ ಓಕೆ, ಅವ್ರೊಳಗೆ ಒಂದು ಗಟ್ಟಿ ಇತ್ತು. ನಾನು ನೋಡಿದೆ ಅವತ್ತು, ನೋಡಿಲ್ಲ, ಅದೇ ಆ ಮಾತಲ್ಲಿ ಇತ್ತದು. ಲೇಟ್ ಆಗಿ ಅರ್ಥ ಆಯ್ತು. ಹೌದು ಸರ್, ಆಮೇಲೆ ಅರ್ಥ ಆಯ್ತು ನಂಗೆ. ನಮ್ಮ ದಾವಣಗೆರೆ ಬೆಣ್ಣೆ ಅಂತ ಹೇಳಿದ್ರೆ ಮಾತೆಲ್ಲ ಹಂಗೆ ಆಗ್ತಾರೆ. ಈಗ ಅವರು ನೋಡಕ್ಕೂ ಹಂಗೆ ಇದಾರೆ, ಬೆಣ್ಣೆ ತರ. ಚಿಕ್ಕಣ್ಣ ಸರತೆ ಮೊದಲನೇ ಸಿನಿಮಾ, ಹಾಗೆ ಸಿನಿಮಾ ಇಂಡಸ್ಟ್ರಿಗೂ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡ್ತಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಂದ್ರೆ ಚೆನ್ನಾಗಿತ್ತು ಅನ್ನೋಕ್ಕಿಂತ ತುಂಬಾ ನರ್ವಸ್ ಇತ್ತು, ಭಯ ಇತ್ತು, ಟೆನ್ಷನ್ ಇತ್ತು, ಸ್ಟ್ರೆಸ್ ಇತ್ತು, ಎಲ್ಲ ಇತ್ತು, ಎಲ್ಲ ಮಿಕ್ಸ್ ಆಗಿತ್ತು. ಅಂದ್ರೆ ನಿಮಗೆ ಗೊತ್ತಿರಾಗ ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಸಿನಿಮಾನು ಸೀರಿಯಲ್ ಇವಾಗ್ಲೂ ಮಾಡ್ತಾ ಇದ್ದೀನಿ. ಸೊ ಸಿನಿಮಾ ಸೀರಿಯಲ್ ಎರಡು ಬ್ಯಾಲೆನ್ಸ್ ಮಾಡೋದೇ ಒಂದು ಆಕ್ಚುಲಿ ಟಾಸ್ಕ್ ಆಗಿತ್ತು. ಬಟ್ ಏನೇ ಆಗ್ಲಿ ಉಪಾಧ್ಯಕ್ಷ ನಂಗೆ
ತುಂಬಾ ಲಕ್ಕಿ ಅಂತ ನಾನು ಅನ್ಕೋತೀನಿ. ಮೊದಲನೇ ಸಿನಿಮಾ ಇಷ್ಟು ಒಂದು ಹೀರೋಯಿನ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಇರೋ ರೋಲ್ ಕೊಟ್ಟಿರೋದಕ್ಕೆ. ಸೊ ಅಂದ್ರೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆಬ್ವಿಯಸ್ಲಿ ಅವ್ರ ಜೊತೆ ನಾನು ಅಷ್ಟೊಂದು ಮಾತಾಡಿಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲರೂ ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾರೆ ನಾನು ಮಾತಾಡ್ತಿರಲಿಲ್ಲ ಅಂತ. ಬಟ್ ಅನಿಲ್ ಸರ್ ಜೊತೆ ನಾವು ಅಂದ್ರೆ ನಾನು ಯಾವಾಗ್ಲೂ ಡೈರೆಕ್ಟರ್ ಹೇಳ್ತಾರೆ ಅದ್ ಕೇಳೋ ಡೈರೆಕ್ಟರ್ ಏನ್ ಹೇಳ್ತಾರೆ ಅದ್ ಕೇಳಿದೀನಿ. ಡೈರೆಕ್ಟರ್ ಹೇಳಿದ್ರಾ ಜೊತೆ ಅದು ಪಾತ್ರದಲ್ಲಿ ಮಾತ್ರ ಅವ್ರೊಬ್ರೆ ನಂಗೆ ಮಾತಾಡಕ್ ಕೊಡ್ತಿರ್ಲಿಲ್ಲ, ಇವಾಗ ನೀವು ಮಾತಾಡಕ್ ಕೊಡಲ್ವಾ? ಪಾತ್ರದಲ್ಲಿ ಮಾತ್ರ. ಅಂದ್ರೆ ಇವಾಗ ಆಕ್ಟ್ ಮಾಡ ಅಲ್ಲ, ನಿಮ್ ಜೊತೆ ಮಲೈಕ ಮಾತಾಡ್ಬೇಡ ಅಂತ ಹೇಳೋವಷ್ಟು ಅವ್ರಿಗೆ ನನ್ ಜೊತೆ ಮಾತಾಡ್ತಿದ್ರು. ಅಂದ್ರೆ ಅವ್ರು ಏನೇ ಹೇಳಿದ್ರು ಟೆಕ್ನಿಕಲಿ ಇವಾಗ ಆಸ್ ಎ ಡೈರೆಕ್ಟರ್ ಅವರೇ ನಮ್ಗೆ ಅಲ್ವಾ, ಅವರೇ ಕ್ಯಾಪ್ಟನ್ ಆಫ್ ದ ಶೋ. ಅವ್ರು ಹೇಳಿದಾಗ ಅದನ್ನ ಆ ಒಡನಾಟ ಸರ್ ಜೊತೆ ಇತ್ತು. ಆಬ್ವಿಯಸ್ಲಿ ಇವ್ರ ಜೊತೆ ನಾನು ಮಾತಾಡ್ತಿರಲಿಲ್ಲ. ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ಅಲ್ಲ, ಆಬ್ವಿಯಸ್ಲಿ ನೀವು ಎಲ್ಲ ಕಡೆ ಹೇಳ್ಬಿಟ್ಟಿದಿರಲ್ಲ, ಇದನ್ನ ಹೊಸದಾಗಿ ಇನ್ನೇನು ಹೇಳೋದಿಲ್ಲ ಅಂತ ಹೇಳ್ತಿರೋದು. ಇದು ಕರೆಕ್ಟ್, ಗ್ರಾಮರ್ ಕರೆಕ್ಟ್ ಹೇಳ್ರಿ. ಚಿಕನ್ ಆಕ್ಸಿಡೆಂಟ್ಲಿ ಮಾತಾಡ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಮಾತಾಡ್ತಿಲ್ಲ. ಫಿಕ್ಸ್ ಆಗ್ಬಿಟ್ಟಿದ್ರ ನಂಗಾರೆ ಇವರು. ಸಖತ್ತಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ಒಂದೇ ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸರ್ ಈಗ ಅಧ್ಯಕ್ಷ ಇವ್ರಿಗೆ ಇವಾಗ ಈಗ ಅಧ್ಯಕ್ಷ ಸೂಪರ್ ಹಿಟ್ ಆಗಿತ್ತು, ಅದ್ ನಿಮಗೂ ಗೊತ್ತು. ಅದರಲ್ಲೂ ನೀವು ಒಂದು ಭಾಗಿಯಾಗಿದ್ರಿ, ಯಾಕೆ ನಿಮ್ದೇ ಎಲ್ಲ ಫ್ರೆಂಡ್ಸ್ ಟೀಮ್ ಎಲ್ಲ ನಿಮ್ದೇ. ಆದ್ರೆ ಅದು ಇಟ್ಟಾದ್ಮೇಲೆ ಉಪಾಧ್ಯಕ್ಷ ಮಾಡ್ಬೇಕಾದ್ರೆ ನಿಮಗೊಂದು ಚಾಲೆಂಜಿಂಗ್ ಬರುತ್ತೆ. ಆಮೇಲೆ ಈ ಕಥೆಯಲ್ಲಿ ಸುಮಾರು ಜನ ಡೈರೆಕ್ಟರ್ಗಳೆಲ್ಲ ಕೂತಿದ್ರು ಅಲ್ವಾ, ನಿಮಗೂ ಗೊತ್ತು. ಫೈನಲಿ ಆ ಕಥೆನ ಮತ್ ನಿಮ್ ಚಾಲೆಂಜ್ ನ ಹೆಂಗೆ ಅದನ್ನ ಸಿನಿಮಾದಲ್ಲಿ ನೀವು ತೋರಿಸಿದ್ರ, ಮತ್ತೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಇಲ್ಲ, ಅಧ್ಯಕ್ಷ ಅನ್ನೋದು ದೊಡ್ಡ ಹಿಟ್ಟು ಇಡೀ ಕರ್ನಾಟಕಕ್ಕೆ ಗೊತ್ತದು. ಸೊ ನಾವು ಫಸ್ಟ್ ಬಂದಿದ್ದು ಪಾಪ ಚಂದ್ರಮೋಹನ್ ಅವರು ಒಂದು ಲೈನ್ ಸ್ಟೋರಿ ಹೇಳಿದ್ರು. ಬೇಸಿಕಲಿ ಅವರೇ ಡೈರೆಕ್ಟರ್ ಕೂಡ ಈ ಸಿನಿಮಾಗೆ ಆಗಿದ್ದು ಮೊದಲು. ಸೊ ನಾವು ವಾಲಂಟಿಯರ್ ಆಗಿ ಚಿಕ್ಕಣ್ಣ ನಮ್ಮ ಸ್ನೇಹಿತ. ಆಮೇಲೆ ನಾವು ಲಾಕ್ಡೌನಲ್ಲಿ ನಮಗೂ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಆಮೇಲೆ ಲಾಕ್ಡೌನ್ ನಾವು ತುಂಬ ಈವ್ನಿಂಗ್ ಟೈಮ್ ಜಾಸ್ತಿ ಸೇರ್ತಾ ಇದ್ವಿ ಕಾಫಿ ಕುಡಿಯೋದಕ್ಕೆ. ಆಮೇಲೆ ಇದು ಡೇ ಟೈಮ್ ಕೂತ್ಕೊಂಡು ಯಾಕೆ ಈ ಸ್ಕ್ರಿಪ್ಟ್ನ ಡೆವಲಪ್ ಮಾಡಬಾರ್ದು ಅಂತ ನಾವು ಈವ್ನಿಂಗ್ ಕಾಫಿ ನಮ್ಗೆ ಜಾಸ್ತಿ ಇಷ್ಟ. ನಮಗೆ ಮಾರ್ನಿಂಗ್ ಕಾಫಿ ಅಷ್ಟು ಇಷ್ಟ ಆಗಲ್ಲ. 8 ಗಂಟೆ ಮೇಲೆ ಎಸ್ 8 PM ಸೂರ್ಯ ಇಳಿತಾ ಇರುತ್ತೆ, ಕೆಂಬಣ್ಣ ಆಕಾಶದ ಕೆಂಬಣ್ಣ ನೋಡ್ಕೊಂಡು ಅದನ್ನೆಲ್ಲ ಗೂಡ್ಸೇ ಇರ್ತಾರೆ. ಅದು ಫೀಲ್ ಮಾಡೋದು ನಮ್ಗೆ ಇಷ್ಟ. ನನ್ಗೂ ಚಿಕ್ಕಣ್ಣ ಬಾಲ್ಕನಿ ಕೂತ್ಕೊಂಡು ಅಂದ್ರು ಒಂದ್ ನಿಮಿಷ ಒಂದೇ ಒಂದ್ ಹೇಳ್ತೀನಿ, ಅದು ಅವ್ರ ಹತ್ರ ಮಾತಾಡ್ಸ್ತಿರೋದವ್ರು, ಮತ್ತೆ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಕ್ರೀನ್ ಪ್ಲೇ ಎಲ್ಲ ನಾವು ಕೂತ್ಕೊಂಡೆಲ್ಲ ಡೆವಲಪ್ ಮಾಡಿದ್ವಿ. ಒಂದಷ್ಟು ಜನ ಸಿನಿಮಾ ಸ್ನೇಹಿತರುಗಳು, ನಿರ್ದೇಶಕರುಗಳು ಎಲ್ಲ ಬಂದು ಇದರಲ್ಲಿ ಇನ್ವಾಲ್ವ್ ಆದರು. ಎಲ್ಲರೂ ಬಂದಿದ್ದು, ಎಲ್ಲರೂ ಕೆಲಸ ಮಾಡಿದ್ರೆ ಚಿಕ್ಕಣ್ಣವ್ರಿಗೋಸ್ಕರನೇ. ಚಿಕ್ಕಣ್ಣ ಏನೋ ಪ್ರಯತ್ನ ಪಡ್ತಾರೆ ಹೀರಾಗಿ, ಎಲ್ಲರೂ ಕೆಲಸ ಮಾಡೋಣ. ಅನ್ಫಾರ್ಚುನೇಟ್ ಆಗಿ ನನಗೆ ಬಂದಿದ್ದು ಅಷ್ಟೇ, ಇದು ಡೈರೆಕ್ಟರ್ ಆಗಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ. ಅದು ಬಂದಮೇಲೆ ಇನ್ನೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಐತೆ. ಅಧ್ಯಕ್ಷ ಸೀಕ್ವೆಲ್ ಅಂದಾಗ ಆಬ್ವಿಯಸ್ಲಿ ಜವಾಬ್ದಾರಿ ಜಾಸ್ತಿ. ಅದಾದ್ರೆ ಭಯ ಯಾವತ್ತಿಗೂ ಇರಲಿಲ್ಲ, ಅವತ್ತಿಗೂ ಇಲ್ಲ, ಇವತ್ತಿಗೂ ಇಲ್ಲ. ಯಾಕಂದ್ರೆ ಸಿನಿಮಾ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು ಅಂತ ನನಗೆ ಗೊತ್ತಿತ್ತು. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಚಿಕ್ಕಣ್ಣವ್ರಿಗೆ ಏನೇ ನಂಬಿ ಕಾಲಿಟ್ಟಿದ್ದಾರೆ, ಇದು ತುಂಬ ಸ್ಟ್ರಾಂಗ್ ಸ್ಟೆಪ್ ಆಗುತ್ತೆ. ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ ಇರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಅದರಲ್ಲೇನು ಡೌಟೇ ಇಲ್ಲ. ಅಣ್ಣ, ಈಗ ಸಿನಿಮಾ ಬಜೆಟ್ ಬಂದ್ರೆ ಒಂದು ಬಜೆಟ್ ಹಾಕೊಂಡಿರ್ತಾರೆ, ಆ ಬಜೆಟ್ಗಿನ್ನ ಜಾಸ್ತಿ ಆಯ್ತು ಅಂತ ಈಗ ಕೇಳಿ ಬರ್ತಿರೋ ಪದಗಳು ಹೆಂಗೆ? ಅದು ಏನು ಬಜೆಟ್ ಅಂದ್ರೆ ಸಿನಿಮಾ ಅಂದ್ಮೇಲೆ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಬಫರ್ ಒಂದಷ್ಟು ಆ ಕಡೆ ಕಡೆ. ಅದು ಯಾವಾಗ ನೀವು KGF ಈ ತರ ಸಲಾರು ಈ ತರ ಮಾಡ್ಬೇಕಾರೆ ಬಡ್ಜೆಟ್ ಅನ್ನೋದು ಬರುತ್ತೆ. ಆಮೇಲೆ ಅದು ಬಂದ್ಮೇಲೆ 1000 ಕೋಟಿ ಮಾಡ್ರಂತೆ, 2000 ಕೋಟಿ ಮಾಡಿದ್ರಂತೆ ಅಂತ ಮಾತಾಡ್ಬೇಕು. ಈ ತರ ಸಿನಿಮಾ ಮಾಡ್ಬೇಕಾರೆ ಇದಕ್ಕೆ ಈ ಕತೆಗೆ ಎಷ್ಟು ಮಾಡ್ಬೇಕು ಅಷ್ಟು ಕಡಿಮೆನೂ ಮಾಡಿಲ್ಲ, ಅಷ್ಟಕ್ಕಿಂತ ಒಂಚೂರು ಜಾಸ್ತಿನೂ ಮಾಡಿದ್ರೆ. ಆದ್ರೆ ಪ್ರೊಡ್ಯೂಸರ್ ಯಾವತ್ತೂ ಯೋಚನೆ ಮಾಡಿಲ್ಲ ಚೆನ್ನಾಗಿ ಬರ್ಲಿ, ಈ ಜೂನಿಯರ್ಸ ಜಾಸ್ತಿ ಬೇಕಾ ತಗೊಳ್ಳಿ, ಸೆಟ್ ಹಾಕ್ಬೇಕಾ ತಗೊಳ್ಳಿ, ಆ ತರ ಎಲ್ಲಾ ಕಡೆನೂ ಓಪನ್ ಆಗಿ ಜೋರಾಗಿ ಕೊಟ್ಟಿದ್ದಾರೆ, ಎಲ್ಲ ಟೆಕ್ನಿಕಲಿ ಆಗ್ಲಿ ಎಲ್ಲದನ್ನು. ಸೊ ಹಾಗಾಗಿ ಜೋರಾಗಿ ಬಂದಿದೆ. ಒಂದಷ್ಟು ಬಜೆಟ್ ಜಾಸ್ತಿ ಇದೆ, ಅದು ಬಿಟ್ಟು ಬಜೆಟೇ ದೊಡ್ಡದು ಅಂತ ಅದೇನೆ ಆಗಿರೋ ಬಜೆಟ್. 100% ನನಗೆ ಬಜೆಟ್ ದೊಡ್ಡದೇ ಇದು. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಕಾಮಿಡಿಯನ್ ಹೀರೋ ಆಗಿ ಮಾಡಬೇಕಾದ್ರೆ ನಮ್ದು ಗೊತ್ತಿಲ್ಲ ಏನು ವ್ಯಾಪಾರ ಏನು ಅದು ಇದು ಅಂತ ಗೊತ್ತಿಲ್ಲ. ನನಗೆ ಆಸ್ ಎ ಕಾಮಿಡಿಯನ್ ಹೀರೋ ಆಗಿ ಇದು ದೊಡ್ಡ ಬಜೆಟ್. ಯಾಕೆಂದ್ರೆ ಒಂದು ಚಿಕ್ಕದಾಗಂತೂ ಮಾಡಿಲ್ಲ ನಮ್ಮ ಸಿನಿಮಾ ಖಂಡಿತವಾಗ್ಲು. ಸೊ ಹಂಗಾಗಿ ವಿತೌಟ್ ಬಿಸ್ನೆಸ್ ನಾಲೆಡ್ಜ್ ಏನು ಇಲ್ಲದೆ ಮಾಡಿರೋದ್ರಿಂದ
ಸ್ವಲ್ಪ ದೊಡ್ಡದು ಬಜೆಟ್ ಅಂತಾನೆ. ಅಲ್ಲ ಆಸ್ ಅನ್ ಆರ್ಟಿಸ್ಟ್ ಆ ಥರ ನೋಡಿದಾಗ ಓಕೆ. ಬಟ್ ನೀವು ಕೇಳಿದ ಪ್ರಶ್ನೆ ಈ ಕತೆಗೆ ಮೊದ್ಲು ಹೇಳಿದ್ದು ಒಂದು ಆಮೇಲೆ ಏನೋ ಆಗಿದ್ದು ಬಜೆಟ್ ಈ ಅನ್ಕೊಂಡಿದ್ ಬಜೆಟ್ಗೂ ಇದಕ್ಕೂ ಸ್ವಲ್ಪ ಜಾಸ್ತಿ ಆಯ್ತು, ಅದಕ್ಕೆ ಏನಾಯ್ತು ಅನ್ನೋದಕ್ಕೆ ಹೇಳಿದ್ರಿ ನೀವು. ಒಂದಿಷ್ಟು ಸಾಂಗು ಸೆಟ್ಗಳು ಅಣ್ಣ ಹೇಳ್ದಂಗೆ ಅವ್ರಿಗೆ ಅನ್ಕೊಂಡಿದ್ ಅದನ್ನೇ ಆ ಪಾಯಿಂಟ್ ಹೇಳಕ್ ಬಂದ್ರೆ ಅದ್ ಹೇಳೋರೊಳಗೆ ನೀವು ಕಟ್ ಮಾಡಿದ್ರಿ. ಇದು ನ್ಯಾಯನ ಇದು? ನಾನು ಹೇಳಕ್ಕಿಂತ ಮುಂಚೆ ಕಟ್ ಮಾಡೋದ್ರಿಂದ ಅದೇ ಮುಂದೆ ಕೆಲಸನೇ ಅದು. ನಮ್ಮ ಸಿನಿಮಾದಲ್ಲಿ ಕಟ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಉಪಾಧ್ಯಕ್ಷದಲ್ಲಿ ಒಂದು ಆಕ್ಟ್ ಮಾಡಿದ್ದೀನಲ್ಲ, ಹಂಗಾಗಿ ನಾವು ಮಾಡಿದ್ವಿ ಸರ್. ಅಣ್ಣ ಈಗ ನೀವು ಯಾವುದೇ ಫಂಕ್ಷನ್ಗಳು ಯಾವುದೇ ಸ್ಟೇಜ್ ಶೋಗಳಿಗೆ ಹೋದ್ರು ನೀವು ಆಕ್ಟಿಂಗ್ ಮಾಡಿ ಅಂದ್ರೆ ಲೀಲಾಜಲವಾಗಿ ಮಾಡ್ತಿದ್ರಿ, ಆದ್ರೆ ಡ್ಯಾನ್ಸ್ ಮಾಡಿ ಅಂದ್ರೆ ಮಾರ್ದೂರ ಹೊಡೋಗ್ತಿದ್ರಿ. ನಾನು ಸುಮಾರು ನಿಮ್ಮ ಇಂಟರ್ವ್ಯೂ ನೋಡಿದ್ದೀನಿ, ನಮ್ಗೆ ಯಾಕಪ್ಪ ನಮ್ಗೆ ಅದು ಬೇಕಾಗಿಲ್ಲ ಅಂತ. ಆದ್ರೆ ಇದರಲ್ಲಿ ಪ್ರಭುದೇವ ಸರಿ ಹೋಲ್ಸೋವಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಹೆಂಗೆ ಇದು? ಅಲ್ಲ ಅಲ್ಲಿ ಹೋಲ್ಸಂಗಲ್ಲ, ಒಂದಷ್ಟು ಜನ ಅಂದ್ರು ಏನೋ ನಾನು ಸಂಘಟನೆಗೆಲ್ಲ ಇದೀನಲ್ಲ ಹಂಗಾಗಿ ಸ್ವಲ್ಪ ಗಿಯರ್ ಕಟ್ಟು ಹಂಗೆ ಇದು ಹಂಗೆ. ಮೊದ್ಲೆಲ್ಲ ಏನಂದ್ರೆ ನಾನು ಎಫರ್ಟು ಆಗ್ತಿರ್ಲಿಲ್ಲ. ಹೀರೋಗಳು ಮಾಡ್ತಾರ ಬಿಡುಗರು, ನಮ್ಗೆ ಯಾಕೆ ಸುಮ್ಮನೆ ನಾವು ಜೊತೆಲಿ ಕೂತ್ಕೊಂಡು ಬೇವ್ರು ಸುರ್ಸ್ಕೊಂಡು ಅವ್ನು ಯಾವಾಗ ಮಾಡ್ತಾನೆ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಒಂದಷ್ಟು ಮಾಸ್ಟರ್ಗಳನ್ನು ಬಂದ್ಬಿಟ್ಟು ಇಲ್ಲ ಡ್ಯಾನ್ಸ್ ಮಾಡ್ರಿ ಅದು ಇದು ಅಂತ ಹೇಳ್ಕೊಟ್ರೆ ಬಿಡ್ತಾನೆ ಇರ್ಲಿಲ್ಲ. ಅಲ್ಲ ಇಲ್ಲ ಕ್ಯಾರೆಕ್ಟರ್ ಇದು ಲೆಂತ್ ಕ್ಯಾರೆಕ್ಟರ್ ಜೊತೆಲೇ ಬರೋದು, ಇಲ್ಲಿ ಕಾಣಿಸ್ಲಿಲ್ಲ ಹೀರೋ ಜೊತೆ ಅಂದ್ರೆ ಮಿಸ್ ಆದಂಗ ಆಗ್ಬಿಡುತ್ತೆ ಅಂತ. ನಾನು ಹೌದಾ ಆಯ್ತು ಬನ್ರಿ ಅಂದ್ಬಿಟ್ಟು ಓಕೆ ಓಕೆ ಅಂತ ಮಾಡೋದು, ಟೇಕಲ್ ತಪ್ಪು ಮಾಡ್ಬಿಡೋದು. ಇಲ್ಲಿ ಇಷ್ಟು ಜನ ಇರ್ತಾರಲ್ಲ ಅವ್ರು ಹೋಗಿ ಸೈಡ್ಗೆ ಹಂಗ ಮಾಡ್ಕೊಂಡ್ ಬರ್ತಿದ್ದೆ. ಇಲ್ಲಿ ನಾನು ಸೈಡ್ ಹೋಗಂಗೆ ಇಲ್ವಲ್ಲ, ಯಾರು ಇಲ್ಲ ಬಾರ ಮಾಡ್ಬೇಕು ಅಂತ ಮಾಡಿಸ್ತಾರ. ಇಲ್ಲಿ ಎಲ್ಲಿ ಸೈಡ್ ಕಳ್ಸಿ ಅಂದ್ಬಿಡ್ತಾರ ಅಂದ್ಬಿಟ್ಟು ಇವ್ರು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾನೇ ನಿಂತ್ಕೋಬೇಕು ಫ್ರೇಮಲ್ಲಿ ಅಂತ ಆ ರೇಂಜಿಗೆ ಮಾಡಕ್ ಬಿಟ್ಟವ್ರೆ. ಹಂಗಾಗಿ ಇದ್ರಲ್ಲಿ ಇಲ್ಲ ನಮ್ ಕಾಮಿಡಿ ಅಂತೂ ನಮ್ ಸಿನಿಮಾಲಿ ಇದ್ದೇ ಇದೆ. ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಲ್ಲ, ಸೊ ಬೇರೆ ತರದ್ ಏನಾದ್ರು ಎಂಟರ್ಟೈನ್ ಮಾಡ್ಬೇಕು ಅಂದಾಗ ಇಲ್ಲಿ ನಮ್ಗೆ ಆಪ್ಷನ್ ಸಿಕ್ತು. ಯಾಕೆಂದ್ರೆ ಒಂದು ಸಾಂಗು ಸಿಕ್ತು, ಅದು ಡ್ಯಾನ್ಸ್ ನಂಬರ್ ಸಾಂಗ್ಗೆ. ಸೊ ಇದಕ್ಕೆ ಏನಾದ್ರು ಮಾಡೋಣ ಅಂದಾಗ ಕೋರಿಯೋಗ್ರಾಫರ್ ದರ್ಶಿನಿ ಅಂತ, ಅವ್ರದ್ದು ಫಸ್ಟ್ ಕನ್ನಡ ಕೋರಿಯೋಗ್ರಾಫರು ನಮ್ಮ ಸಿನಿಮಾಯಿಂದನೇ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಹುಡುಗಿ ಪಾಪ ಪರ್ಸ್ನಲ್ ಆಗಿ ಎಫರ್ಟ್ ತಗೊಂಡು ನಂಗೆ ಒಂದಷ್ಟು ದಿನ ರಿಹರ್ಸಲ್ ಮಾಡಿಸಿ ಒಂದು 15 ದಿನ ಬಂದು ಮಾಡಿಸಿ ಏನೋ ಮಾಡಿದ್ವಿ. ಫೈನಲಿ ಎಲ್ರಿಗೂ ಇಷ್ಟ ಆಯ್ತು. ಸೊ ಅನ್ನಿಸ್ತು ಅದೇ ಒಂದು ಕಷ್ಟಪಟ್ಟು ಒಂದು ಎಫರ್ಟ್ ಹಾಕಿ ಮಾಡಿದ್ರೆ ಅದಕ್ಕೆ 100% ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಈ ನಮ್ದೊಂದು ಎಕ್ಸಾಂಪಲ್ ನಮ್ಮ ಸಾಂಗು ಕೂಡ. ಗೊತ್ತಿಲ್ಲ, ಆ ದರ್ಶನ ಬಗ್ಗೆನೂ ಹೇಳಬೇಕು. ಆ ಹುಡುಗಿನೂ ಅಷ್ಟೇ ಇಲ್ಲ ಚಿಕ್ಕಣ್ಣವರೇ ಮಾಡಿ ಯಾಕಂದ್ರೆ ಅವ್ರದ್ದು ಫಸ್ಟ್ ಹೆಂಗೆ ಚಿಕ್ಕಣ್ಣವ್ರು ಹೀರೋ ಆಗಿ ಹೆಂಗೆ ನಮ್ಮ ಹೀರೋಯಿನ್ನು ಹಂಗೆ ದರ್ಶನ ಕೂಡ ಫಸ್ಟ್ ಟೈಮ್ ಲಾಂಚ್ ಆಗ್ತಾರೆ ಕೊರಿಯೋಗ್ರಾಫರ್ ಆಗಿ. ಅವ್ರನ್ನ ಇಲ್ಲ ಚಿಕ್ಕಣ್ಣವ್ರು ಮಾಡಿ ಪ್ರಾಕ್ಟೀಸ್ ಕೇಳ್ತಾನೆ. ಇವ್ರು ಹತ್ರಷ್ಟು ಮಾಡೋರು, ಅವರು ಬಿಡ್ತಿರ್ಲಿಲ್ಲ. ಹೇಳ್ಬೇಕು ನಮ್ಮ ಹೀರೋಯಿನ್ನೇ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಲ್ವಾ ಚಿಕ್ಕಣ್ಣ? ರಿಹರ್ಸಲ್ಗೆ ಬರ್ತಿರ್ಲಿಲ್ಲ. ಇಷ್ಟೊತ್ತು ಅವ್ರು ಹೇಳ್ತಾ ಇದ್ರು ನೀವ್ ಇರ್ಲಿಲ್ಲ ನಂಗೆ, ನಾನೇನು ನಂಗೆ ಡ್ಯಾನ್ಸ್ ಗೊತ್ತಿತ್ತು ರಿಹರ್ಸಲ್ ಮಾಡ್ಲಿಲ್ಲ ಅಂತ ಪಾಡಿನವ್ರು ಮನ್ಲಿದ್ದು ಬಿಟ್ರ ಆಯ್ತಾ. ಇದು ಡುಯೆಟ್ ಸೋಲೋ ಸಾಂಗ್ ಅಲ್ಲ, ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಹೀರೋಯಿನ್ ನಾನೇ ಕರೆಯಕ್ ಹೋಗ್ಲಿ, ಇವರೇ ಬಂದ್ರು ಇಲ್ಲ ನಡಿಯಮ್ಮ ನಾನು ಒಬ್ಬಂದ ಅಂತ ಕಳಿಸ್ತಿದ್ವಿ. ವರ್ಕೌಟ್ ಆಗ್ಬೇಕು, ಇವ್ರು ಚಂದ ಮೂಮೆಂಟ್ಗಳು ಗೊತ್ತು, ಡ್ಯಾನ್ಸು ಮಾಡ್ಬಿಡ್ತಾರೆ. ನನಗೆ ಇವ್ರ ಜೊತೆನೆ ಮಾಡ್ಬೇಕಲ್ಲ ನಾನು ಆಮೇಲೆ ಡ್ಯಾನ್ಸ್ಗೆ ಹೊಸಬಾ ನಾನು. ಅದೇನೋ ಒಂಚೂರು ರಿಹರ್ಸಲ್ ಮಾಡಿ ಮಾಡೋಣ ಅಂದ್ರೆ ಮೇಡಮ್ ಅವ್ರು ಡ್ಯಾನ್ಸ್ ಚೆನ್ನಾಗಿ ಗೊತ್ತಾ ನಾನು ಮಾಡ್ಕೋತೀನಿ ಹೋಗಿ ಶೂಟಿಂಗ್ ಅಲ್ಲಿ ಬರೋ ಕೆಲಸ ಏನೋ ಗೊತ್ತಾ, ನೀವು ನೋಡಿದ್ರಲ್ಲ ನಮ್ಮ ಮಾಸ್ಟರ್ಗಳು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಂದ್ರೆ ಹೀರೋಯಿನ್ ಜಾಗದಲ್ಲಿ ಹುಡುಗ ಬಂದು ಮಾಡ್ತಾ ಇರ್ತಾನೆ. ಹುಡುಗ ಬಂದ್ಬಿಟ್ಟು ಹುಡುಗ ಮಾಡ್ತಾರೆ, ಸಡನ್ ಆಗಿ ಇಲ್ಲಿ ಹೀರೋಯಿನ್ ಬಂದ್ರೆ ಹೆಂಗ್ ಮ್ಯಾಚ್ ಆಗುತ್ತೆ? ನಮ್ಮ ಹೀರೋಯಿನ್ ಇದು ಒಂದೇ ಅಲ್ಲ ಸಿನಿಮಾ. ಅವಾಗಲೇ ಬೇರೆಯವ್ರೊಬ್ರು ಪ್ರಶ್ನೆ ಕೇಳ್ತಾರೆ ನನಗೆ, ಅಂದ್ರೆ ರವಿಶಂಕರ್ ಅವರು, ಸಾಧು ಕೋಕಿಲ್ ಅವರು, ನೀವು ಎಲ್ಲ ಎಷ್ಟೊಂದು ಜನ ಕಲಾವಿದರಿದ್ರಲ್ಲ ಹೆಂಗ್ ಡೇಟ್ಸ್ ಮಾಡ್ತಿದ್ರು? ಅವರೆಲ್ಲರ ಜೊತೆ ಮೊದಲಿಂದ ನಾನು ಟ್ರಾವೆಲ್ ಮಾಡಿದ್ದೀನಿ, ಅವ್ರದ್ದೆಲ್ಲ ಕಷ್ಟ ಆಗಿದೆ ನನಗೆ. ಸಿನಿಮಾ ಹೀರೋಯಿಂದು ಒಂದು ಗೊತ್ತಾಯ್ತು, ಫಸ್ಟ್ ಖುಷಿ ಆಯ್ತು ಆಡಿಷನ್ ಮಾಡಿದಾಗ, ಒಳ್ಳೆ ಹುಡುಗಿ ಮಾಡಿದಾಗ ಆಕ್ಟ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ಗೊತ್ತಾಯ್ತು ಸೀರಿಯಲ್ ಮುಗಿದಿದ್ರೆ ದಯವಿಟ್ಟು ಸಿನಿಮಾಲ್ ಹಾಕೊಳ್ಳಿ ಯಾರಾದ್ರೂ ಅಂದ್ರೆ. ಸೀರಿಯಲ್ ರನ್ನಿಂಗ್ ಅಲ್ಲಿ ಇದ್ದಾಗ ಮಾತ್ರ, ಸೀರಿಯಲ್ ರನ್ನಿಂಗ್ ಇದ್ರೆ ಮಾತ್ರ ಸಿನಿಮಾಗೆ ಹಾಕೋಬೇಡಿ. ಆ ಹೀರೋಯಿನ್ ಮ್ಯಾಚ್ ಮಾಡಕ್ಕೆ ಸಾಕಾಗಿದೆ ನಮ್ಗೆ ಅಂತ. ಆಮೇಲೆ ಅವ್ರು ಅವಾಗ ಹೇಳೋರು ನನಗೆ ಅಲ್ಪ ಪಾಪ ಕೇಳ್ಬೇಕು, ನಾವಿಬ್ರು ಸ್ನೇಹಿತರಲ್ವಾ ಸರ್ ಓಕೆನಾ ಹುಡುಗಿ ಪಾಪ ಬಂದಂತ ಯಾಕಂದ್ರೆ ಅವ್ರು ಫಸ್ಟ್ ಲಾಂಚ್ ಅಲ್ಲ ಕರೆಕ್ಟ್ ಆಗಿ ಮಾಡ್ಬಿಟ್ಟಿದೀವಿ ಸೆಲೆಕ್ಷನ್ ಇಲ್ವಾ ಅನ್ನೋ ಭಯನೂ ಇತ್ತು. ಆಮೇಲೆ ಮೊದ್ಲನೇ ಇವ್ರಿಬ್ರು ಅಷ್ಟು ಬೇಗ ಕೆಮಿಸ್ಟ್ರಿ ಕನೆಕ್ಟ್ ಆಗ್ಲಿಲ್ಲ ಇವ್ರಿಬ್ರಿಗೆ. ಅವಾಗ ಒಂಚೂರು ಇವ್ರಿಗೆ ಭಯ ಇತ್ತು, ಹೆಂಗೆ ಸರ್ ಹುಡುಗಿ ಚೆನ್ನಾಗಿ ಮಾಡ್ತಿದ ಇಲ್ವಾ, ಈ ಕ್ವಶನ್ಗಳು ಜಾಸ್ತಿ ಇತ್ತು ಅವ್ರಿಗೆ. ಈಗ ಅವ್ರ ಸಿನಿಮಾ ಅದು ಸೆಕೆಂಡ್ ಸ್ಕೆಡ್ಯೂಲ್ ಎಲ್ಲ ಹೊರಟೋಯ್ತು. ಏನಕ್ಕಿತ್ತು ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಇದೆ ಹೀರೋಯಿನ್. ಏನೋ ಬಂದು ಒಂದೆರಡು ಸೀನ್ ಆಕ್ಟ್ ಮಾಡಿ ಬರೀ ಸಾಂಗ್ ಅಲ್ಲಿ ಬಂದೋಗೋ ತರದ್ ಆಗ್ಬಿಟ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ. ಫುಲ್ ಮೂವಿ ಟ್ರಾವೆಲ್ ಆಗೋದು ಹೀರೋ ಕ್ಯಾರೆಕ್ಟರ್ ಜೊತೆಗೆ. ಆಮೇಲೆ
ಎಲ್ಲಾನು ಕಾಮಿಡಿ ಸಿನಿಮಾ ಅಂದ್ಮೇಲೆ ನಾವು ಕೂತಿರೋ ಎಲ್ರಿಗೂ ಗೊತ್ತು ಅದು ಟೈಮಿಂಗ್ ಅಲ್ಲೇ ವರ್ಕ್ ಆಗೋದು. ಜೊತೆಗಿರೋ ಎಲ್ಲಾ ಆರ್ಟಿಸ್ಟ್ಗಳನ್ನು ಎಲ್ಲ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಮಾಡಿದ್ರೆ ವರ್ಕ್ ಆಗೋದು, ಇಲ್ಲಾಂದ್ರೆ ಸೀನೇ ವರ್ಕ್ ಆಗಲ್ಲ. ಹಂಗಾಗಿ ಇವ್ರು ಹೊಸೊಬ್ಬರು ಆಗಿರೋದ್ರಿಂದ ಅದೊಂದು ಇತ್ತು. ಬಟ್ ಒಂದು 2-3 ದಿನ ಎಲ್ಲ ಆಗಿ ಅದಾದ್ಮೇಲೆ ನೋಡಿದ್ಮೇಲೆ ಅದನ್ನ ಕೇಳೋದು ಅಲ್ಲ. ಅವ್ರು ಅದೊಂದೇ ಅಳಕೇನಿಲ್ಲ ಚಿಕ್ಕಣ್ಣ ಅವ್ರಿಗೆ ನೋಡ್ರಿ, ಹೀರೋಯಿನ್ ಒಂದೇ ಅಲ್ಲ, ಸಾಕಷ್ಟು ಈ ಸಿನಿಮಾನೇ ಅವ್ರ ಮಧ್ಯದಿಂದ ಅವ್ರು ಬಂದು ಟೆನ್ಷನ್, ಭಯ, ಜವಾಬ್ದಾರಿ ಎಲ್ಲ ಇತ್ತು. ಅದು ನಮ್ಗೆ ಕಾಣಿಸ್ತೇವೆ. ಯಾಕಂದ್ರೆ ಅದಕ್ಕೆ ಇನ್ನೇನು ನನಗೆ ಕೇಳ್ಬೇಕಲ್ಲ, ಒಬ್ಬ ಡೈರೆಕ್ಟರ್ ಫ್ರೆಂಡ್ ನನಗೆ ಕೇಳ್ಬೇಕಲ್ಲ, ಎಲ್ಲ ವಿಷಯದಲ್ಲಿ ಕೇಳ್ತಾರೆ. ಚೆನ್ನಾಗಿ ಬರ್ತಿತ್ತ, ಓಕೆನಾ, ಸಿನಿಮಾಟೋಗ್ರಫಿ ಓಕೆನಾ, ಲೈಟಿಂಗ್ ಓಕೆನಾ, ಅವ್ರು ಚೆನ್ನಾಗಿ ಮಾಡ್ತಾರೆ, ಅದೇ ಟೆನ್ಷನ್ ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಸೇರ್ ಮಾಡಿದ್ರೆ ಅವರೇ ಹೀರೋ ಆಗ್ಬೇಕಾಗಿರುತ್ತೆ ಖಂಡಿತ. ಆಮೇಲೆ ಫೈನಲ್ ಏನಂತಂದ್ರೆ ಇಂಥ ಒಂದು ಕಾಮಿಡಿ ಸಿನಿಮಾದಲ್ಲಿ ಒಂದು ಏನಂತಾರೆ ಇಂಟ್ರೊಡಕ್ಷನ್ ಸಾಂಗ್ ಆಗಿರ್ಬೋದು, ಆ ಥರದ್ದೆಲ್ಲ ಹಿಟ್ ಆಗೋದು ಓಕೆ. ಒಂದು ಮೆಲೋಡಿ ಸಾಂಗು ಸೂಪರ್ ಹಿಟ್ ಆಗಿದೆ. ಹತ್ತತ್ರ ಒಂದು 4-4.5 ಲಕ್ಷ ರೀಲ್ಸ್ ಮಾಡಿದ್ದಾರೆ. ರೀಲ್ಸ್ ರೀಲ್ಸ್ 4-4.5 ಲಕ್ಷ ರೀಲ್ಸ್ ಆಗಿದೆ. ಹತ್ತತ್ರ ಒಂದು 7-8 ಮಿಲಿಯನ್ ತನಕ ವ್ಯೂಸ್ ಆಗಿದೆ. ಅದೆಲ್ಲ ನೋಡಿದಾಗ ಫಸ್ಟ್ನೇ ಸಿನಿಮಾಗೆ ಈ ಥರದ್ದೊಂದು ಸಪೋರ್ಟು, ಒಂದು ಪ್ರೀತಿ ಜನಗಳು ತೋರಿಸ್ತಿರೋದು ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದ್ರೆ ಆ ಲೈನ್ಗಳೇ ಅದ್ಭುತವಾಗಿದೆ. ನಿಮಗೆ ಆ ಸಾಂಗ್ ಅಷ್ಟೊಂದು ಹಿಟ್ ಆಗುತ್ತೆ. ನೀವಾಗ್ಲಿ ಖಂಡಿತವಾಗ್ಲು ಆಸ್ ಎ ಡೈರೆಕ್ಟರ್ ಸಿನಿಮಾ ಮಾಡಕ್ಕಾರ ಇವ್ರದ್ದು ಡ್ಯಾನ್ಸಿಂಗ್ ನಂಬರು ತುಂಬಾ ಜಾಸ್ತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅದು ನಂಬರ್ 1. ಆಮೇಲೆ ಇಂಟ್ರೊಡಕ್ಷನ್, ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಈ ಥರದ್ರಲ್ಲಿ ಕಮರ್ಷಿಯಲ್ ಸಾಂಗ್ಗಳು ಫಸ್ಟ್ ಹೋಗ್ಬಿಡುತ್ತೆ. ಅದು ಅನ್ಕೊಂಡು ಈ ರೊಮ್ಯಾಂಟಿಕ್ ಸಾಂಗ್ ನಾನು ಅನ್ಕೊಂಡೇ ಇರಲಿಲ್ಲ. ಇದು ಸುಮ್ಮನೆ ನನಗೆ ಆಸ್ ಎ ಡೈರೆಕ್ಟರ್ ನನ್ಗಿರ್ಲಿಲ್ಲ, ನನ್ಗೆ ಆಸ್ ಎ ಡೈರೆಕ್ಟರ್ ನನ್ಗಿರ್ಲಿಲ್ಲ. ಯಾಕಂದ್ರೆ ಚಿಕ್ಕಣ್ಣ ರೊಮ್ಯಾಂಟಿಕ್ ಹೀರೋ ಅಲ್ಲ, ಈ ನಮ್ಮ ಹೀರೋಯಿನ್ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಇದು ಅಷ್ಟು ಹೋಗಲ್ಲ. ಯಾಕಂದ್ರೆ ಯಾರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇದ್ರೆ, ಇಂಥವ್ರು ಇದ್ರೆ ಓಕೆ. ಚಿಕ್ಕಣ್ಣ ಡ್ಯಾನ್ಸು, ಚಿಕ್ಕಣ್ಣ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅನ್ನೋದು ಅದು ಸರ್ಪ್ರೈಸ್ ಎಲಿಮೆಂಟ್, ಇದು ಹೋಗುತ್ತೆ. ಇಂಟ್ರೊಡಕ್ಷನ್ ಸಾಂಗು ಅಧ್ಯಕ್ಷ ಎಲ್ಲ ನೋಡಿದಲ್ಲ, ಅದು ಹೋಗುತ್ತೆ ಅನ್ನೋ ಫೀಲೆಲ್ಲ ಇದ್ದಿದ್ದು. ಇದು ಹೋಗಿದ್ದು ನೋಡಿ ನನಗೆ ನಿಜವಾಗ್ಲೂ ಇವತ್ತಿಗೂ ನನಗೆ ಒಂಥರ ಮಿರಾಕಲ್. ಅದು ರೊಮ್ಯಾಂಟಿಕ್ ಸಾಂಗ್ ಏನು ಹಿಂಗೆ ಹೋಗ್ತಿದೆ, ಅದಕ್ಕೆ ಲಿರಿಕ್ಸು, ಮ್ಯೂಸಿಕ್ ಕೇಳೋದಕ್ಕೂ ಆ್ಯಕ್ಚುಲಿ ನಾವು ಅವೆಲ್ಲ ಸಾಂಗಿನ ಈ ಸಾಂಗ್ನೇ ನಾವೆಲ್ಲರೂ ಜಾಸ್ತಿ ಕೇಳ್ತಿದ್ದಿದ್ದು. ನಮ್ಗೆ ಇಷ್ಟ ಆಗ್ತಿತ್ತು. ಸುಮ್ಮನೆ ನಮ್ಮ ಪ್ರಾಕ್ಟಿಕಾಲಿಟಿ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿದಾಗ ಇವೆಲ್ಲರೂ ಜಾಸ್ತಿ ಹೋಗುತ್ತೆ, ಇದು ಸ್ಲೋ ಅನ್ಕೊಂಡಿದ್ದೆ. ನೋಡಿ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಆಮೇಲೆ ಎ ಪಿ ಅರ್ಜುನ ಕಾರಣ ಅಷ್ಟು ಚೆನ್ನಾಗಿ ಲಿರಿಕ್ಸ್ ಬರೆದ್ರು, ಅರ್ಜುನ್ ಜೊತೆ ಅಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ರು, ಸಿಂಗರ್ಸ್ ಅಷ್ಟು ಚೆನ್ನಾಗಿ ಹಾಡಿದ್ರು. ಇವರು ಅಷ್ಟು ಮುದ್ದಾಗೆ ಕಾಣ್ತಾ ಇದಾರೆ, ನಮ್ಮ ಆಡಿಯನ್ಸ್ಗೆ ಫೀಲ್ ಮಾಡ್ತಿದ್ದಾರೆ. ರೊಮ್ಯಾಂಟಿಕ್ ಹೀರೋ ಥರನೂ ಫೀಲ್ ಮಾಡ್ತಾರೆ ಅಂತ ಅನ್ಕೊಂಡಿರಲ್ಲ, ಮಾಡ್ತಾರೆ. ಅದು ನನ್ನ ಖುಷಿನೇ. ಅದು ನಮಗೆ ಮ್ಯಾಕ್ಸಿಮಮ್ ರೀಲ್ಸ್ ಮಾಡಿದ್ದಾರೆ. ಬಟ್ ಇದನ್ನ ನೋಡಿ ನಾನು ಕಲ್ತಿದ್ದೇನೆ ಗೊತ್ತಾ, ಒಂದು ನನಗೆ ಅನ್ಸಿದ್ದನು. ಸೊ ನಾನು ಜಡ್ಜ್ ಮಾಡಕ್ಕೆ ಹೋಗ್ಬಾರ್ದು, ನಾನು ಪ್ರಿಡಿಕ್ಟ್ ಮಾಡಬಾರ್ದು. ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗುತ್ತೆ, ವರ್ಕ್ ಅಲ್ಲ. ಎಲ್ಲಾದರೂ ವರ್ಕ್ ಆಗಬೇಕು ಅಂತ ಕೆಲಸ ಮಾಡ್ಬೇಕಷ್ಟೇ ಅಂತ ಗೊತ್ತಾಯ್ತು ಅಷ್ಟೇ ನನಗೆ. ಸುಮ್ಮನೆ ಕೆಲಸ ಮಾಡಬೇಕು, ಜನ ತಗೊಳ್ತಾರೆ, ಯಾವ್ದು ಚೆನ್ನಾಗಿರುತ್ತೆ ಅವ್ರು ತಗೋತಾರೆ. ಚೆನ್ನಾಗಿಲ್ಲಿ ಸ್ಲೋ ಆಗುತ್ತಾ, ಇಲ್ಲ ಇನ್ನೂ ಸ್ಪೀಡಾಗಿ ಹೋಗುತ್ತಾ, ರಿಲೀಸ್ ಆದ್ಮೇಲೆ ಹೋಗುತ್ತಾ, ಅದು ಅವ್ರಿಗೆ ಬಿಟ್ಟಿದ್ದು. ನಿಮಗೇನು ಅನ್ನಿಸ್ತಾನೆ ಇದು? ಅಲ್ಲ, ಇದಕ್ಕೆ ಥ್ಯಾಂಕ್ಸ್ ಫಸ್ಟ್ ಅರ್ಜುನ್ ಜನ್ಯ ಅವ್ರಿಗೆ ಹೇಳ್ಬೇಕು. ಯಾಕೆಂದ್ರೆ ಅವರೇ ಕೊಟ್ಟಿದ್ದು ತುಂಬ ಒಳ್ಳೆ ಸಾಂಗು. ಅದಕ್ಕೆ ಪಿ ಅರ್ಜುನ್ ಅವ್ರ ಲಿರಿಕ್ಕು ಎರಡೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು. ಅದು ಸತ್ಯ. ಯಾಕೆಂದರೆ ನನಗೆ ಸಿಗಕ್ಕೆ ನಿಜ ಪುಣ್ಯ ಮಾಡಿದ್ದೆ. ಯಾಕೆಂದ್ರೆ ಕಾಮಿಡಿಯನ್ ಹೀರೋಗೆ ಸಿಗೋಂಥ ಸಾಂಗ್ ಅಲ್ಲ ಡೈರೆಕ್ಟರ್ ಹೇಳ್ದಂಗೆ. ಬಟ್ ನಂಗೆ ಸಿಕ್ತು, ಅದನ್ನ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ರು. ಆಮೇಲೆ ದೊಡ್ಡ ಟ್ರಂಪ್ ಕಾರ್ಡು ಆಯ್ತು ನಮಗೆ. ಸಾಂಗ್ ಈಗ ಎಲ್ಲೇ ಹೋದ್ರು ಉಪಾಧ್ಯಕ್ಷ ಅಂದ್ರೆ ಸಾಂಗ್ ನೆನಪಾಗುತ್ತೆ ಎಲ್ರಿಗೂ, ಒಂದು ಇನ್ವಿಟೇಷನ್ ಅದು. ಹೌದು, ಖಂಡಿತವಾಗ್ಲು. ಹಂಗಾಗಿ ಇಷ್ಟು ದೊಡ್ಡ ಮಟ್ಟದ ಪ್ರೀತಿ ಆ ಸಾಂಗ್ ಮೇಲೆ ತೋರಿಸಿದಾರೆ ಅಂದ್ರೆ ನಿಜವಾಗ ಖುಷಿ ಆಗುತ್ತೆ. ಬರೀ ಅದು ಅರ್ಧ ಜನ ಪಿಕ್ಚರ್ ನೋಡ್ಬಿಟ್ರೆ ಸಾಂಗ್ ನೋಡೋಣ, ಅದ್ರಲ್ಲಿ ಅರ್ಧ ಜನ ಬಂದ ಪಿಕ್ಚರ್ ನೋಡ್ಬಿಟ್ರೆ ನಾವು ಫುಲ್ ಖುಷಿ, ಇನ್ನ ದೊಡ್ಡ ಮಟ್ಟದ ಖುಷಿ ಆಗ್ಬಿಡ್ತೀವಿ. ಆಡ್ಬಿಡ್ತೇನೆ ನಾನಂತ. ಬಟ್ ನೋಡ್ತಾರೆ. ನಾನು ಯಾಕಂದ್ರೆ ದುರಾಸೆ ಇಲ್ಲ, ಅದಕ್ಕೆ ಅರ್ಧ ಅಂದೆ. ಅದು 80 ಲಕ್ಷ ಇದೆ, 40 ಲಕ್ಷ ಜನ ನೋಡ್ಲಿ ಅಂತ ಅನ್ಕೊಂಡಿದೀನಿ. 80 ಲಕ್ಷ ಬಂದ್ರು ಅಂತ ನಾನು ಚಂದ್ರಲೋಕ ಅಂದ್ರೆ ಫಸ್ಟ್ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಿದ್ದೀನಿ. ಸೊ ಒಂದ್ ಸಾಂಗ್ ಇಂಥ ಫಸ್ಟೇ ಸಾಂಗ್ ಇಷ್ಟು ಚೆನ್ನಾಗಿ ಹಿಟ್ ಆಗುತ್ತೆ ಅಂದರೆ ಅದು ಆ್ಯಕ್ಚುಲಿ ನಾನು ಪುಣ್ಯ ಅನ್ಕೋಬೇಕು. ಬಟ್ ನಾವು ಚಿಕ್ಕಮಂಗ್ಳೂರೆಲ್ಲ ಶೂಟಿಂಗ್ ಮಾಡುವಾಗ ಕೇಳ್ತಾ ಇದ್ವಿ, ನಾವು ಸಾಂಗ್ ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಸಖತ್ತಾಗಿ ಲೈಕ್ ಇಟ್ ಕಣ್ಣು ಇದು ಕಿವಿಗೆ ಒಂಥರ ಇಟ್ ವಾಸ್ ಸೂತಿಂಗ್. ನಾನು ಆರಾಮಾಗಿ ಮಾತಾಡ್ತಾ ಇರೋದು ಗುರು, ಆಕ್ಚುಲಿ ನಿದ್ದೆ ಬರ್ತದೆ. ಅರ್ಜುನ್ ಜನರಿಗೆ ಮ್ಯಾಕ್ಸಿಮಮ್ ಕ್ರೆಡಿಟ್ ಹೋಗ್ಬೇಕು. ಯಾಕಂದ್ರೆ ಲಿರಿಕ್ಸೇ ಇಲ್ದಾಗ್ಲೂ ನಾವ್ ಇದನ್ನ ಜಾಸ್ತಿ ಕೇಳ್ತಿದ್ವಿ. ಲಿರಿಕ್ಸೇ ಇರ್ಲಿಲ್ಲ, ಬರೀ ಟ್ಯೂನೇ ತುಂಬಾ ಕೇಳ್ತಾನೆ ಇರ್ತಿದ್ವಿ ಯಾವಾಗ್ಲೂ. ಅಷ್ಟೇ ಇದ್ದಿದ್ದು.
ಅದನ್ನೇ ಅವ್ರು ಕೇಳ್ತಿದ್ರು. ಆದ್ರೆ ಅಷ್ಟು ಇಷ್ಟ ಆಗೋಗಿತ್ತು ನಮ್ಗೆ ಅದು ಟ್ಯೂನ್ ಅಷ್ಟು ಖುಷಿ ಬಿಡ್ತದೆ. ಹಂಗೆ ಸಿಂಗರ್ಸ್ ಕೂಡ ವಿಜಯ್ ಪ್ರಕಾಶ್ ಸರ್ ಅದನ್ನ ಮೇಲಕ್ಕೆ ವಾಯ್ಸ್ ಬಂದ ತಕ್ಷಣ ಅದ್ರ ಲೆವೆಲ್ ಇನ್ನೂ ಮೇಲ್ ಹೊಟ್ಟೋಯ್ತು. ಸೊ ಸಖತ್ತಾಗಿ ಈಗ ಅಷ್ಟೇ, ಅದನ್ನೇ ಹೇಳ್ಬೇಕಿದ್ ಲಾಸ್ಟ್ ಲೈನ್ ಅದೇ ಇತ್ತು. ಅದು ಪುಳಿವಾಗ ರಚಿತ ಜಾಸ್ತಿ ಆಗಿರೋ ತರ ಕಾಣ್ತದೆ ಮುಖದಲ್ಲಿ. ಅವ್ರ ಫೇವ್ರೇಟ್ ಬಿಸಿಬೇಳೆ ಬಾತು ಹಾಕೊಂಡು ಬ್ಯಾಟಿಂಗ್ ಮಾಡಿ 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 ನಿದ್ದೆ ಬರ್ತದೆ. ಪಾಪ ನಮ್ಮ ಊಟ ತಿಂಡಿ ಕುತ್ಕೊಂಡು ಕಾಯ್ತಾರ. ಅವ್ರು ನನಗೆ ಊಟ ಮಾಡ್ಬೇಡ ನೀನು ಅಲ್ಲಿ ಇನ್ನೊಂದು ಇಂಟರ್ವ್ಯೂ, ನಾನು ಹೊಟ್ಟೆ ನಾನು ಊಟ ಮಾಡ್ತೀನಿ, ನಿಮ್ ಇಷ್ಟ ನೀವೇನೋ ಮಾಡ್ಕೊಳ್ಳಿ ಅಂತ ನಾನು ಊಟ ಮಾಡಿದ್ದೆ. ಈಗ ಸುಮಾರು ಜನ ನಾವೆಲ್ಲ ಇಂಟರ್ವ್ಯೂ ಮಾಡೋದ್ರಲ್ಲಿ ಒಂದ್ ಏನ್ ಹೇಳಿಲ್ಲ ಅಂದ್ರೆ ಎಲ್ಲೇ ಶೂಟ್ ಮಾಡಿದ್ವಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾವ್ಯಾವ ಊರು, ಎಲ್ಲೆಲ್ಲಿ ಸೆಟ್ ಹಾಕಿದ್ವಿ, ಯಾವ ಲೊಕೇಶನ್, ಇದು ಆಕ್ಚುಲಿ ಸುಮಾರು ಗೊತ್ತಿಲ್ಲದ ವಿಚಾರ. ಕೆಲವೊಂದು ಇದು ಗೊತ್ತಿಲ್ಲ ಎಲ್ಲೆಲ್ಲಿ ಶೂಟ್ ಮಾಡಿಲ್ಲ. ಇದು ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ನಾವು ಈ ಪಾಂಡುಪುರ ಮಂಡ್ಯ ಸುತ್ತಮುತ್ತ ವಿಲೇಜ್ಗಳಲ್ಲಿ ಜಾಸ್ತಿ ಶೂಟ್ ಮಾಡಿದ್ವಿ, ಮೈಸೂರು ಬೆಲ್ಟ್ ಅಲ್ಲಿ. ಆಮೇಲೆ ಒಂದು ಮನೇಲಿ ಕೂಡ ಸೆಟ್ ಹಾಕಿದ್ವಿ, ಇಡೀ ಮನೇನ ಒಂದು ಸೆಟ್ ಹಾಕಿದೆ, ಆ ಪೋರ್ಷನ್ ಸೆಟ್ ಹಾಕಿ ಮಾಡಿದ್ವಿ. ಅದಾದ್ಮೇಲೆ ಪೂರ್ತಿ ಕುದುರೆಮುಖ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಈ ಕಡೆ ಒಂದಷ್ಟು ಭಾಗಗಳು, ಆಮೇಲೆ ಕೊಡಗು ಒಂದಷ್ಟು ಬೀಚ್ ಎಪಿಸೋಡ್ ಬೇಕಿತ್ತು. ಸಿನಿಮಾದಲ್ಲಿ ಬರೀ ಬ್ಯೂಟಿ ಲೊಕೇಶನ್ಗೋಸ್ಕರನೇ ಒಂದಷ್ಟು ಎಪಿಸೋಡ್ ಇದೆ. ಅದು ಯಾಕೆ ಅಂತ ಜನ ಬಂದು ಸಿನಿಮಾ ನೋಡ್ಬೇಕು, ಯಾಕಂದ್ರೆ ಅದು ಒಂದು ಕಥೆಯ ಒಂದು ಭಾಗ. ಸೊ ಹಾಗಾಗಿ ಒಂದಷ್ಟು ಬ್ಯೂಟಿ ಲೊಕೇಶನ್ ಮೇಲೆ ಟ್ರಾವೆಲ್ ಮಾಡಿದ್ವಿ. ಬೆಂಗಳೂರು ಮಾಡಿದ್ವಿ, ಮೈಸೂರು, ಮಂಡ್ಯ, ಚಿಕ್ಕಮಂಗ್ಳೂರು, ಮಂಗಳೂರು, ಉಡುಪಿ ಸೆಟ್ ಹಾಕಿದ್ವಿ ಒಂದಷ್ಟು. ಕಳ್ಸ, ಕುದುರೆಮುಖ, ಅರ್ಧ ಕರ್ನಾಟಕ ಕವರ್ ಮಾಡ್ಬಿಟ್ಟಿದ್ವಿ. ಈ ಪ್ರೊಡಕ್ಷನ್ ಅಂತ ಬಂದ್ರೆ ತುಂಬಾ ಒಳ್ಳೆ ಹೆಸರಿರೋದು, ಒಂದು ರಿಚ್ ಆಗಿ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಕರ್ನಾಟಕ ಜನತೆಗೆ. ಇದು ನೀವು ಇದರಲ್ಲಿ ಮೊದಲನೇ ಹೀರೋ ಆಗಿ ಮಾಡ್ತಿರೋದು, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ಉಮಾಪತಿ ಸರ್. ಆಮೇಲೆ ಸಿನಿಮಾನು ಕೂಡ ಅಷ್ಟೇ ಅದ್ದೂರಿಯಾಗಿ ಬಂದಿದೆ. ಉಮಾಪತಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀವಿ? ಇದು ಡಿಎನ್ ಸಿನಿಮಾಸ್ ನಮಗೆ ಅದೇ ನಮ್ದು ಫ್ಯಾಮಿಲಿ ಪಿಕ್ಚರ್ ಅಲ್ಲ, ನಮ್ಮ ಪ್ರೊಡ್ಯೂಸರ್ ವಿಮೆನ್ ಫೀಮೇಲ್. ಸೊ ಹಂಗಾಗಿ ಅವ್ರದೇ ಎರಡು ಬ್ಯಾನರ್. ಏನ್ ಕೇಳಿದ್ರಿ ನೀವು? ಅವ್ರ ಬಗ್ಗೆ ಅವ್ರ ಪ್ರೊಡಕ್ಷನ್ ಇದೇನಂದ್ರೆ ಈಗ ನಾನು ಅವಾಗಲೇ ಹೇಳಿದ್ನಲ್ಲ, ಬೇರೆ ಯಾರಾದ್ರೂ ಆಗಿದ್ರು ಯೋಚನೆ ಮಾಡಿರೋರೇನು, ಓಕೆ ಇವ್ನಿಗೆ ಹಾಕಿದ್ರೆ ರಿಟರ್ನ್ ಬರುತ್ತಾ, ಓಕೆ ಅದನ್ನ ಬಂದ್ರು ಲಿಮಿಟೆಡ್ ಆಗಿ ಮಾಡ್ಬಿಡೋಣ, ಸೊ ಸೇಫ್ ಅಲ್ಲಿ ಇರೋಣ ಅಂತ ಯೋಚನೆ ಮಾಡ್ತಿದ್ರು ಏನು. ಬಟ್ ಇವರು ಅದ್ಯಾವುದು ಯೋಚನೆ ಮಾಡಲಿಲ್ಲ. ಇವ್ರು ಮೇಯ್ನ್ ಆಗಿ ಕತೆ ನೋಡಿದ್ರು, ಈ ಕತೆಗೆ ಏನೇನು ಬೇಕು ಅದನ್ನ ಎಲ್ಲೂ ಮೋಸ ಮಾಡಲಿಲ್ಲ. ಯಾಕಂದ್ರೆ ಒಂದು ದೊಡ್ಡ ಹೀರೋ ಮಾಡಂಗೆ ಮಾಡಿದೀವಿ ನಾವು ಇಂಟ್ರೊಡಕ್ಷನ್. ಯಾಕಂದ್ರೆ ಒಂದು 300 ಜನ ಡ್ಯಾನ್ಸರ್ಸು, 400 ಜನ ಸಹಕಲಾವಿದ್ರು, ಟೋಟಲ್ 700 ಜನ ಇದ್ರು ಆ ಸಾಂಗ್ ಅಲ್ಲಿ. ಅವರು ಇದಾರೆ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ. ಇವರು ಇದಾರೆ. ಅವ್ರ ಆಂಕರ್ ನಾನು ಅವ್ರಿಗೆ ಹೇಳಲೇಬೇಕು. ಕರೆಕ್ಟ್ ಪಾಯಿಂಟ್ ಇದು. ನೀವು ಒಂದು ಪ್ರಶ್ನೆ ಕೇಳ, ಈ ಪ್ರೋಗ್ರಾಮೇ ಬೇಕಿಲ್ಲ ನಿಮ್ಗೆ, ನಿಮ್ಗೆಲ್ಲ ಗೊತ್ತಲ್ಲ, ನೀವು ಹೇಳ್ಕೊಂಡೋಗಿ. ಆಕ್ಚುಲಿ ಫಸ್ಟ್ ಇದ್ರು ಅದನ್ನೇ ಮಾಡ್ತಿದ್ದು, ಸ್ಟಾರ್ಟ್ ಮಾಡಿದ್ರೆ ಇವು ಪಾಡಿ ಇವ್ರು ಹೇಳ್ಕೊಂಡು ಹೋಗ್ತಿದ್ರು. ಆಮೇಲೆ ನಮ್ಗೆ ಚಾನ್ಸ್ ಕೊಟ್ಟಿದ್ದು ಮಾತಾಡಕ್ಕೆ. ನಿಮ್ಗೇನು ಗೊತ್ತ ಉಮಾಪತಿ ಅವ್ರದ್ದು ಉಪಾಧ್ಯಕ್ಷ ಸಿನಿಮಾ ಮಾಡಿದ್ದಾರೆ, ಇದ್ರಲ್ಲಿ ಆಂಕರಿಂಗ್ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಮಾತಾಡಕ್ ಅವ್ರಿಗೆಲ್ಲ ಗೊತ್ತು, ಇನ್ನು ಇವ್ರು ಆಂಕರಿಂಗ್ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ಅವ್ರನ್ನ ಅಷ್ಟೇ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ನಾವು ಲಾಕ್ಡೌನ್ ಅಲ್ಲಿ, ನಾವು ಚಿಕ್ಕಣ್ಣ ಒಂದಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಕುತ್ಕೊಂಡು ವರ್ಕ್ ಮಾಡ್ಬೇಕಾದ್ರೆ ಅವ್ರು ಇನ್ವಾಲ್ವ್ ಆಗಿದ್ರು. ಅವಾಗ್ಲೇ ಅವ್ರು ಬರೋರು, ಕತೆ ಕೇಳೋರು, ಕತೆ ನಕ್ಕು ಓಡಾಡೋರು. ಈ ರೀಸೆಂಟ್ ಪೀರಿಯಡ್ ಇಷ್ಟಕ್ಕೆ ಫನ್ ಸಿನಿಮಾ ಬಂದಿಲ್ಲ, ನಾವು ಮಾಡ್ಲೇಬೇಕು ಅಂತ. ಈಗ ಹೇಳ್ಬಿಟ್ರೆ ಆಮೇಲೆ ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ನಮ್ದು ಅಧ್ಯಕ್ಷದಲ್ಲಿ, ಈಗ ಅಧ್ಯಕ್ಷದಲ್ಲಿ ಉಪಾಧ್ಯಕ್ಷ ಅಂತ ನೆನ್ಸ್ಕೊಂಡ್ರೆ ನಂದು ಫಸ್ಟ್ ಈಗ ಬಿರಾದರ್ ಭಾಗ ನಮಸ್ತೆ ಸಾರ್ ಅಂತ ಅದೊಂದು ಇತ್ತಲ್ಲ, ನಮ್ ಸಿಂಬಲ್ ನಮಸ್ತೆ ಸಾರ್ ಕಾಲಲ್ಲಿ ಅದನ್ನ ನೆನ್ಪು ಮಾಡ್ಕೋತಾರೆ. ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಏನಕ್ಕೆ ಅದು ಅಂತ ಆ ಸಿನಿಮಾ ಮತ್ತೆ ಟೈಟ್ಲ್ ಸಜೆಸ್ಟ್ ಮಾಡಿದ್ದು ಅವರೇ. ನಾವು ಮುಂಚೆ ಟೈಟ್ಲ್ ಇಟ್ಟಿರ್ಲಿಲ್ಲ,
ಎಲ್ಲ ಬೇರೆ ಕತೆ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ. ಟೈಟ್ಲ್ ಉಪಾಧ್ಯಕ್ಷ ಅಂತಿಲ್ಲ ಅಂತ. ಆ ಉಪಾಧ್ಯಕ್ಷ ಟೈಟ್ಲ್ ಬಂದ್ಮೇಲೆ ಎಷ್ಟೋ ಕತೆ ಬದಲಾವಣೆ ಆಯ್ತು. ಅಂದ್ರೆ ಪಕ್ಕ ಸೀಕ್ವೆಲ್ ಮಾಡ್ಬೇಕು. ಮೊದಲಿದ್ದಕ್ಕೂ ಟೈಟ್ಲ್ ಬಂದ್ಮೇಲೂ ಮೊದಲು ಸೀಕ್ವೆಲ್ ಅಂತ ಮಾಡ್ತಿರ್ಲಿಲ್ಲ, ಒಂದ್ ಕತೆ ಅಂತ ಮಾಡ್ತಾ ಇದ್ವಿ. ಉಪಾಧ್ಯಕ್ಷ ಒಂದೇ ಸೀಕ್ವೆಲ್ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡಿ ಅದಕ್ಕೊಂದಷ್ಟು ಇನ್ಪುಟ್ಸ್ ಗಳೆಲ್ಲ ಅಧ್ಯಕ್ಷನ ಕನೆಕ್ಟ್ ಮಾಡ್ತಾ ಹೋದ್ವಿ. ಮಾಡ್ಕೊಂಡು ಹೋದ್ವಿ. ಸಾಕಾ? ಅಲ್ಲ ಕೇಳ್ತೀನಿ, ಮತ್ತೆ ಕೇಳ್ಬೇಕಲ್ಲ ಏನಾರ ಮತ್ತೇನಾರ ಮಾತಾಡ್ಬೇಕಾದ್ರೆ ಬಂದಿದ್ದಲ್ಲ ಕೇಳೋದು. ಇಲ್ಲ ಅವ್ರು ಏನೋ ಹಿಂಗ್ ಅಂದಾಗ ಬಂದು ನಾನ್ ಸುಮ್ನೆ ನೋಡ್ದೆ, ಅವ್ರು ನನಗೆ ಹಿಂಗ್ ಅಂದ್ರಲ್ಲ. ಯಾರೋ ಪೊಲಿಟಿಷಿಯನ್ ಮಿಸ್ ಹೊಡೆದ್ರೆ ಪಕ್ಕದಲ್ಲಿ ಹೇಳ್ತಾರಲ್ಲ ಅಣ್ಣ ಈ ಪಕ್ಷ ಅಂತ, ಆ ತರ ಆಯ್ತು ಈಗ. ಅವ್ರು ಸಕ್ಕ ಸೀರಿಯಸ್ ಆಗಿರ್ತಾರೆ. ಅವ್ರು ಹಿಂಗ್ ಅಂದ್ರು, ಏನ್ ಮಾಡ್ಬೇಕಲ್ಲ ಸರಿ ಏನ್ ಸುಮ್ನೆ ಅದು. ಹೇಗಾಯ್ತು ಸೀನ್ ಬಗ್ಗೆ ಸೀನ್ ಕೊಟ್ಟು ಉಮಾಪತಿ ಸರ್ ಅಲ್ಲಿಗೆ ಬಂದಿತ್ತು ಪಾಯಿಂಟ್. ಅದಾದ್ಮೇಲೆ 4 ಗಂಟೆ ಮಾತಾಡೋದು ನಿಮ್ ತಲೆ ಇಲ್ಲಿಲ್ಲ, ಕೇಳಿಸ್ಕೊಂಡಿಲ್ಲ. ಈಗ ಈ ಉಪಾಧ್ಯಕ್ಷದಲ್ಲಿ ಅಧ್ಯಕ್ಷ ಸೀಕ್ವಲ್ ಇದು, ಅಧ್ಯಕ್ಷದಲ್ಲಿ ನೀವಿರ್ಲಿಲ್ಲ, ಉಪಾಧ್ಯಕ್ಷರಿದ್ರು, ಅಧ್ಯಕ್ಷರಿದ್ರು, ಅವರ ಸ್ನೇಹಿತರಿದ್ರು, ಯಾರು ಗುಡ್ಡಪ್ಪ ಇದ್ರು, ಶಿವರುದ್ರಗೌಡ್ರು ಎಲ್ಲರೂ ಇದ್ರು. ನೀವು ಹೊಸ ಸೇರ್ಪಡೆ ಆಗಿ ನೀವು ಎಷ್ಟೇ ಎಂಜಾಯ್ ಮಾಡಿದ್ರ ಸಿನಿಮಾನ? ಪಾತ್ರ ಆಗಿತ್ತು, ಇಡೀ ಟೀಮ್ ಆಗಿತ್ತು, ನೀವ್ ಹೇಳಿ. ಈಗ ಅಣ್ಣನ ಜೊತೆ ನಾನು 3ನೇದೋ 4ನೇದೋ ಇಲ್ಲ ಸುಮ್ಮನೆ ಹಂಗೆಲ್ಲ ಆಗಲ್ಲ, ಚಿಕ್ಕಣ್ಣ ಅಷ್ಟೇ. ಅದಕ್ಕೆ ಅಣ್ಣ ಹಾಕಿದ್ದೀನಿ, ಅದು ಮುಗೀತು, ಅದು ಫಿಕ್ಸ್ ಅದು ಲೈಫಲ್ಲಿ. ಅಣ್ಣ ಅಣ್ಣನ ಜೊತೆಗೆ ಅಣ್ಣನ ಜೊತೆಗೆ 4ನೇ ಸಿನಿಮಾ ನಮ್ದು. ಅಂಜನಿ ಪುತ್ರ ಆಗ್ಲಿ, ರಾಬರ್ಟ್ ಆಗ್ಲಿ, ಸುಮಾರು ಸಿನಿಮಾಗಳನ್ನು ಮಾಡಿದ್ವಿ. ಅಲ್ಲೇ ಒಂದು ಆತ್ಮೀಯತೆಯಿಂದ ಹಿಡಿದು ಇಲ್ಲಿ ತನಕ ಏನ್ ಬಂದಿದ್ವಿ. ಅವ್ರದ್ದು ಕಿರಾತಕ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಆಮೇಲೆ ರಾಜಾವಲಿ ಆಗಿರ್ಬೋದು, ಅವನ್ನೆಲ್ಲ ಆಕ್ಚುಲಿ ನಾವು ಅವಾಗ ನಾಟಕ ಮಾಡ್ತಿದ್ದರು. ಆ ಸಿನಿಮಾಗಳೆಲ್ಲ ನೋಡಿದಾಗ ಅನ್ಸೋದು ಅಣ್ಣ ಏನ್ ಸಕ್ಕತ್ತಾಗಿ ಬಾಡಿ ಲ್ಯಾಂಗ್ವೇಜ್, ನಮ್ಮ ಮನೆ ಮಗನ ಥರನೋ, ಪಕ್ಕದ ಮನೆ ಮಗನ ಥರನೋ, ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಇರ್ತಾರೆ ಗೊತ್ತಾ, ಆ ಥರದ್ದು ಎಷ್ಟು ಬಾಡಿ ಲ್ಯಾಂಗ್ವೇಜ್ ಏನ್ ಸಕ್ಕತ್ತಾಗಿದೆ ಅಂತ ಮಾತಾಡ್ತಿದ್ವಿ. ಇವತ್ತು ಅವ್ರ ಜೊತೆಗೇನೆ ಆಕ್ಟ್ ಮಾಡೋವಂಥದ್ದು, ಅದು ಅವ್ರ ಜೊತೆಗೆ ಮೊದಲನೇ ಬಾರಿ ಹೀರೋ ಆಗ್ತಿರೋದ್ರಲ್ಲಿ ನಾನು ಒಬ್ಬ ಅದರಲ್ಲಿ ಸದಸ್ಯಾಗಿ ಎಂಟ್ರಿ ಆಗಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಆಮೇಲೆ ನಿಮ್ ಜೊತೆ ನನ್ನ ಮೊದಲನೇ ಅಭಿನಯ ನಿಮ್ಮ ಡೈರೆಕ್ಷನ್ ಅಲ್ಲಿ, ಆಮೇಲೆ ಹೀರೋಯಿನ್ ಜೊತೆ ಮೊದಲನೇ ಅನುಭವ. ಕರೆಕ್ಟ್ ಆಗಿ ಹೇಳ್ಬೇಕು, ನೀವು ಈ ಸಿನಿಮಾದಲ್ಲಿ ಕಾಂಬಿನೇಷನ್ ಎಲ್ಲಿ ಮಾಡಿದ್ರೆ ಹೀರೋಯಿನ್ ಜೊತೆ? ಮಾಡಿದ್ವಲ್ಲ ಲಾಸ್ಟ್ ದಿನಲ್ಲಿ. ಇಲ್ಲ ಇಲ್ಲ ಹತ್ತತ್ರನೇ ಇದೀವಿ, ಅದ್ರ ಜೊತೆ ಇದ್ವಲ್ಲ. ಅದೇ ಅದಕ್ ಮುಂಚೆ ಇದೆಯಲ್ಲ. ಹಂಗಾಗಿ ಈ ಸಿನಿಮಾದಲ್ಲಿ ಒಂದು ಕುತೂಹಲ ಇತ್ತು, ಹೆಂಗಿರುತ್ತೆ ನಮ್ಮ ಕ್ಯಾರೆಕ್ಟರ್ ಏನು ಅಂತ. ಅಲ್ಲಿ ಸೀನ್ಗಳನ್ನು ನೋಡಿದಾಗ ಅದ್ರ ಮಜಾ ಏನಿದೆ ಅದನ್ನ ಹೇಳ್ಬಾರ್ದು, ಆಕ್ಚುಲಿ ಹೇಳಿದ್ರೆ ಅದು ಹೋಗ್ಬಿಡುತ್ತೆ. ನೀವು ಇಲ್ಲಿ ಮತ್ತೆ ಹೊಡೆದ್ರು ಹೊಡಿತೀರಾ, ಎಲ್ಲರೂ ಇದ್ದೀರಾ. ಹಂಗಾಗಿ ತುಂಬಾ ಅದ್ಭುತವಾಗಿ ನಮ್ಮನ್ನ ಆ ಪಾತ್ರ ಪೋಷಣೆ ಮಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಉಮಾಪತಿ ಸರ್ ಆಗಲಿ, ನೀವಾಗಲಿ, ಕೆಲವೊಂದು ಸ್ಪಾಟಲ್ಲೇ ಕೆಲವೊಂದು ಡೈಲಾಗ್ ಚೇಂಜ್ ಮಾಡಿದ್ರು, ಆ ಪಂಚ್ಗಳನ್ನ ಚೆನ್ನಾಗಿ ಹಿಡಿದಿದ್ರು. ಆಮೇಲೆ ಅಣ್ಣನ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ರಿಯಾಕ್ಷನ್ಸ್ಗಳು ಸಖತ್ತಾಗಿ ವರ್ಕೌಟ್ ಆಗಿದೆ ನಮ್ದು. ಅದು ಟೋಟಲಿ ಸಿನಿಮಾ ಅಂತ ನೋಡಿದಾಗ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ವಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ತುಂಬಾ ಮುಖ್ಯವಾಗಿ ನಿಮ್ದು ಮತ್ತೆ ಕರಿಸುಬ್ಬ ಅವ್ರ ಜೊತೆ ಒಂದು ಕಾಂಬಿನೇಷನ್ ಸೀನ್ ಇದೆ, ಅದ್ರ ಎಕ್ಸ್ಪೀರಿಯನ್ಸ್ ಅದ್ರ ಎಕ್ಸ್ಪೀರಿಯನ್ಸ್ ಏನು? ಡೈರೆಕ್ಟರ್ ಸಿಂಗಲ್ ಶಾಟ್ ಇಟ್ಟಿದ್ರಂತೆ, ಅದು ಫುಲ್ ಡೈಲಾಗ್, ಅದ್ರ ಅನುಭವ ಹೇಗಿತ್ತು? ಯಾವ್ದಿಲ್ಲ ಬಿಡಿ, ಸಾಕು ಪ್ರೋಗ್ರಾಮ್ ಇಲ್ಲಿಗೆ. ಏನ್ ಹೇಳ್ತೀರಾ? ಈಗ ಮುಕ್ತಾಯ ಅಂತಲ್ಲ, ಶುರು ಮಾಡಿದ್ವಿ, ಮಾಡ್ತಾನೆ ಇರ್ತೀವಿ. ಆದ್ರೆ ವಿಶೇಷ ದಿನದಂದು ನಮ್ಮ ಉಪಾಧ್ಯಕ್ಷ ಬರ್ತಿರೋದು ಒಂದು ವಿಶೇಷ. ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ಬರ್ತಿರೋದು ತುಂಬಾ ಖುಷಿ ಇದೆ ನಮ್ಗೆಲ್ಲರಿಗೂ. ಆ ಖುಷಿಗೆ ನೀವು ಫೈನಲಿ ಸರ್ ಏನ್ ಹೇಳ್ತೀರಾ? ಇದೇ ಜನವರಿ 26 ರಿಪಬ್ಲಿಕ್ ಡೇ 26 ಬರ್ತಾ ಇದೀವಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಚಿಕ್ಕಣ್ಣವ್ರ ಮೊದಲನೇ ಸ್ಟೆಪ್ ಇದು. ಆಲ್ರೆಡಿ ಮೋರ್ ದನ್ 200 ಮೂವೀಸ್ ಅವ್ರು ಆಕ್ಟ್ ಮಾಡಿ ನಿಮ್ಗೆ ರನ್ಸ್ ಇದಾರೆ. ನೀವು ಎಲ್ಲರೂ ಅವ್ರನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ. ಅಧ್ಯಕ್ಷನ ಹೆಂಗೆ ಶರಣ್ ಅವ್ರನ್ನ ಎತ್ತಿ ಮೆರ್ಸಿ ಅವ್ರನ್ನ ಅಪ್ಕೊಂಡಿದ್ದೀರಾ, ಅದೇ ಪ್ರೀತಿ ವಿಶ್ವಾಸ ನಮ್ಮ ಉಪಾಧ್ಯಕ್ಷ ನಮ್ಮ ಚಿಕ್ಕಣ್ಣಂಗೂ ನಿಮ್ಮ ಕಡೆ ನಿಮ್ಮ ಜನಗಳಿಂದ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ರಿಪಬ್ಲಿಕ್ ಡೇ 26 ದಯವಿಟ್ಟು ಮಿಸ್ ಮಾಡಿದೆ. ಎಲ್ಲರೂ ಬಂದು ಚಿಕ್ಕಣ್ಣವ್ರಿಗೆ, ಇಡೀ ತಂಡಕ್ಕೆ, ಉಪಾಧ್ಯಕ್ಷ ಟೀಮ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ನಾಯಕಿ ಕೂಡ ಮೊದಲನೇ ಸಾರಿ ಅವ್ರು ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ನೀವೆಲ್ಲರೂ ಅರಸಿ ಆಶೀರ್ವದಿಸಿ, ಕನ್ನಡ ಚಿತ್ರರಂಗದಲ್ಲೇ ಉಳ್ಕೋಬೇಕು, ಅಷ್ಟು ಮಾತ್ರ ಆಶೀರ್ವಾದ ಮಾಡಿ. ಸೊ ಜನವರಿ 26ಕ್ಕೆ ಉಪಾಧ್ಯಕ್ಷ ನಿಮ್ಮ ಹತ್ರದ ಚಿತ್ರಮಂದಿರಕ್ಕೆ ಬರ್ತದೆ. ಹತ್ರ ಇರ್ಲಿ ದೂರ ಇರ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ. ಯಾಕೆ ಅಂದ್ರೆ ಈ
ಫುಲ್ ಟೀಮಿನ ಹಾರ್ಡ್ ವರ್ಕ್ ಇರ್ಬೋದು, ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಎಷ್ಟೋ ವರ್ಷದ ಕನಸು ಅವ್ರಿಗಿರ್ಬೋದು, ಆಮೇಲೆ ನನ್ಗಿರ್ಬೋದು. ನಾನು ಫಸ್ಟ್ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀನಿ. ನಾನು ನನ್ನ ಸೀರಿಯಲಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಸಿನಿಮಾಗೂ ಸಪೋರ್ಟ್ ಮಾಡಿ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. January 26 ಮರಿಬೇಡಿ. ಬೇಡವಾ ಅವರು ಅಲ್ಲಿ ಎಲ್ಲರಿಗೂ ನಮಸ್ಕಾರ. ಈಗ ಹೇಳಿದ್ರು ಡೈರೆಕ್ಟ್ ಆವಾಗಿಂದ ಆಶೀರ್ವಾದ ಮಾಡಿದ್ದೀರಾ ಅಂತ. ಎಲ್ಲೋ ಇದ್ದವನು ಇಲ್ಲಿ ತನಕ ಬಂದು ಖಂಡಿತವಾಗ್ಲು ನೀವೇ ಕಾರಣ. ಯಾಕೆಂದ್ರೆ ನೀವು ಹರಿಸಿ ನೀವು ಒಂದು ಚಪ್ಪಾಳೆ ಹೊಡೆದು ವಿಷಲ್ ಹೊಡೆದಿಲ್ಲ, ನೀವು ಮೆಚ್ಕೊಳ್ಳಿಲ್ಲ ಅಂದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇವತ್ತು ಉಪಾಧ್ಯಕ್ಷ ಆಗಕ್ಕೆ. ಸೊ ಇಲ್ಲಿವರೆಗೂ ಒಂದು ಕೈ ಹಿಡಿದು ಬೆಳೆಸಿದ್ದೀರಾ. ಇದು ನನ್ನ ಜೀವನದ ಇನ್ನೊಂದು ಘಟ್ಟ, ಮೊದಲನೇ ಹೆಜ್ಜೆ. ಇಷ್ಟು ವರ್ಷ ನೀವು ತೋರಿಸಿದ ಪ್ರೀತಿ ವಿಶ್ವಾಸ ಉಪಾಧ್ಯಕ್ಷ ಮೇಲೂ ತೋರಿಸಿ ಅಂತ ಹೇಳ್ತಾ ಗಣರಾಜ್ಯೋತ್ಸವಕ್ಕೆ January 26ಕ್ಕೆ ಉಪಾಧ್ಯಕ್ಷ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡ್ರಿ, ಹರಿಸಿ, ಆಶೀರ್ವದಿಸಿ, ಬೆಳೆಸಿ. ನೋಡಿದ್ರಲ್ಲ ನಮ್ಮ ಉಪಾಧ್ಯಕ್ಷ. ಮಂಡ್ಯ ಮುದ್ದೆ, ದಾವಣಗೆರೆ ಬೆಣ್ಣೆ ಎರಡು ಸೇರಿ ಅದ್ಭುತವಾದ ಕಾಂಬಿನೇಷನ್ ನಿಮ್ಗೆ ಉಪಾಧ್ಯಕ್ಷದಲ್ಲಿ ಸಿಗುತ್ತೆ. ಅದನ್ನ ನೋಡ್ಬೇಕು ಅಂದ್ರೆ ಗಣರಾಜ್ಯೋತ್ಸವ. ಅಲ್ಲ, ಲಾಸ್ಟ್ ಇಂಟರ್ವ್ಯೂ ಹೇಳ್ತಾ ಇದ್ರು ನಮ್ದು ಚಿಕ್ಕಣ್ಣವ್ರದ್ದು ಬ್ಲಾಕ್ ಅಂಡ್ ವೈಟ್, ಚಿಕ್ಕಣ್ಣವ್ರದ್ದು ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಹಂಗ ಹೇಳಿ ನೀವು ಯಾವ್ದೋ ಬ್ರಾಂಡ್ ಹೇಳ್ತಿರ್ತಾರೆ. January 26 ಗಣರಾಜ್ಯೋತ್ಸವ. ನಾವ್ ಹಿಂಗ್ ಮಾತಾಡ್ತಾನೆ ಇರ್ತೀವಿ, ದಯವಿಟ್ಟು ಮರಿದಂಗ್ ಬಂದು ಫಸ್ಟ್ ಸಿನಿಮಾ ನೋಡಿ. ಅದಿನ್ನೂ ಈ ತರದ್ ಇನ್ನೊಂದು 10 ಇಂಟರ್ವ್ಯೂ ಮಾಡಕ್ಕೆ ಈ ತರ ಸಿಗ್ತಾನೆ ಇರ್ತೀವಿ ಅಂತ ಹೇಳ್ತಾ ಮರಿಬೇಡಿ. January 26 ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷನಾಗಿ ನಮ್ಮ ಚಿಕ್ಕಣ್ಣ ಸರ್ ಬರ್ತಾ ಇದ್ದಾರೆ.